Hello students, good evening all. Welcome to Sanmarga NMMS classes. Now you have Science NMMS class. In our today's class, we are going to discuss some MCQ questions which is related to chapter Friction, Force and Pressure. So ಇವತ್ತಿನ ಕ್ಲಾಸಲ್ಲಿ ನಾವು ಘರ್ಷಣೆ ಮತ್ತು ಬಲ ಹಾಗೂ ಒತ್ತಡ ಅನ್ನೋ ಅಧ್ಯಾಯದ ಮೇಲೆ ಏನ್ ಮಾಡ್ತಾ ಇದ್ದೇವೆ, ಬಹು ಆಯ್ಕೆ ಪ್ರಶ್ನೆಯನ್ನ ನೋಡ್ತಾ ಇದ್ದೇವೆ. ಈ ಅಧ್ಯಾಯ ಆಲ್ರೆಡಿ ಕಲಿಸಿದ್ದೇನೆ, ಹೌದಾ? ಹಿಂದಿನ ಕ್ಲಾಸಲ್ಲಿ ಘರ್ಷಣೆ ಹಾಗೆ ಬಲ ಮತ್ತು ಒತ್ತಡ ಅನ್ನೋ ಅಧ್ಯಾಯದ ಕಾನ್ಸೆಪ್ಟ್ ಅನ್ನ ನಾವು ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಿಮ್ಮ NMMS ಗೆ ಎಕ್ಸಾಮ್ಸ್ಗೆ ಬರುವಂತ MCQ ಕ್ವಶನ್ಸ್ ಈ ಚಾಪ್ಟರ್ ಇಂದ ನೋಡ್ತಾ ಹೋಗೋಣ, ಆಯ್ತಾ? So first question, a boy is riding a bicycle on road. The direction of friction force exerted by the wheel with the road wheel. ಒಬ್ಬ ಹುಡುಗ ರಸ್ತೆಯಲ್ಲಿ ಸೈಕಲ್ ನಲ್ಲಿ ಚಲಿಸುತ್ತಿದ್ದಾನೆ. ಸೈಕಲ್ನ ಚಕ್ರವು ರಸ್ತೆಯೊಡನೆ ಉಂಟು ಮಾಡುವ ಘರ್ಷಣಾ ಬಲದ ದಿಕ್ಕು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಆರ್ ಬಿ ಇನ್ ಫಾರ್ವರ್ಡ್ ಡೈರೆಕ್ಷನ್, ಮುಮ್ಮುಖವಾಗಿರುತ್ತದೆ. ಬಿ ಇನ್ ಬ್ಯಾಕ್ವರ್ಡ್ ಡೈರೆಕ್ಷನ್, ಹಿಮ್ಮುಖವಾಗಿರುತ್ತದೆ. ಬಿ ಇನ್ ಎನಿ ಡೈರೆಕ್ಷನ್, ಯಾವುದೇ ದಿಕ್ಕಿನಲ್ಲಾದ್ರೂ ಇರಬಹುದು. ನಾಟ್ ಕಮ್ ಇನ್ ಟು ಎಕ್ಸಿಸ್ಟ್, ಘರ್ಷಣಾ ಬಲವೇ ಉಂಟಾಗುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಇವು ಕ್ವಶನ್ ಹಾಗೆ ಆಪ್ಷನ್ಸ್. ಇದರ ಅರ್ಥ ಏನು? ಕ್ವಶನ್ನಿನ ಮೀನಿಂಗ್ ಏನು? ಒಬ್ಬ ಹುಡುಗ ರಸ್ತೆಯಲ್ಲಿ ಸೈಕಲ್ ನಲ್ಲಿ ಚಲಿಸ್ತಾ ಇದ್ದಾನೆ. ಸೈಕಲ್ನ ಚಕ್ರವು ರಸ್ತೆಯೊಡನೆ ಉಂಟು ಮಾಡುವ ಘರ್ಷಣಾ ಬಲ, ನಮಗ್ ಗೊತ್ತಿದೆ ಘರ್ಷಣಾ ಬಲ ಉತ್ಪತ್ತಿ ಆಗಬೇಕು ಅಂದ್ರೆ ಎರಡು ಮೇಲ್ಮೈಗಳಿರ್ಬೇಕು. ಇಲ್ಲಿ ಯಾವ್ಯಾವ್ದು ಎರಡು ಮೇಲ್ಮೈಗಳು? ಒಂದು ಸೈಕಲ್ನ ಚಕ್ರ, ಇನ್ನೊಂದು ರಸ್ತೆಯ ಮೇಲ್ಮೈ, ಹೌದಾ? ಸೊ ಇವೆರಡರ ನಡುವೆ ಘರ್ಷಣಾ ಬಲ ಯಾವ ದಿಕ್ಕಲ್ಲಿ ಆಗ್ತಾ ಇದೆ ಅನ್ನೋದು ಕ್ವಶನ್. ಸೊ ಈಗ ಇಲ್ಲಿ ಇದು ರೋಡ್, ಇದ್ರ ಮೇಲೆ ಏನಿದೆ, ಒಂದು ಸೈಕಲ್ ಮೂವ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಈಗ ಸೈಕಲ್ ಇದೆ. ಈಗ ಈ ಸೈಕಲ್ಲಿನ ಚಕ್ರ ಹಾಗೆ ಈ ರೋಡಿನ ಮೇಲ್ಮೈ ನಡುವೆ ಏನು ಉತ್ಪತ್ತಿ ಆಗಿದೆ? ಘರ್ಷಣಾ ಬಲ ಉತ್ಪತ್ತಿ ಆಗಿದೆ. ಅದು ಯಾವ ದಿಕ್ಕಲ್ಲಿದೆ ಅನ್ನೋದು ಕ್ವಶನ್. ಈಗ ಫಸ್ಟ್ ಅಲ್ಲಿ ಏನಾಗ್ಬೇಕು? ಬೈಸಿಕಲ್ ಮೂವ್ ಆಗ್ಬೇಕು ಅಂದ್ರೆ ಪೆಡಲ್ ಅನ್ನ ತುಳಿತೇವೆ ಅಲ್ವಾ? ತುಳಿದಾಗ ಚಕ್ರ ಏನಾಗತ್ತ? ರಸ್ತೆಯ ಜೊತೆ ಹಿಂದಕ್ಕೆ ಹೋಗಿ ಮುಂದಕ್ಕೆ ಚಲಿಸುತ್ತೆ, ಹೌದಾ? ರಸ್ತೆಯ ಮೇಲ್ಮೈಗೆ ಚಕ್ರ ಏನಾಗತ್ತ? ಹಿಂದಕ್ಕೆ ಹೋಗಿ ಮುಂದಕ್ಕೆ ಚಲಿಸುತ್ತೆ. ಸೊ ಅಲ್ಲಿ ಚಕ್ರ ಹಿಮ್ಮುಖದಿಂದ ಮುಮ್ಮುಖಕ್ಕೆ ಬಂದಿದೆ ಅಂದ್ರೆ ಘರ್ಷಣಾ ಬಲ ಏನಾಗ್ಬೇಕು? ನಮಗ್ ಗೊತ್ತಿದೆ ಇಲ್ಲಿ ಏನಾಗತ್ತೆ, ಘರ್ಷಣಾ ಬಲ ಯಾವಾಗ್ಲೂ ಚಲಿಸ್ತಾ ಇರೋ ವಸ್ತು ಯಾವ ದಿಕ್ಕಲ್ಲಿ ಚಲಿಸ್ತಾ ಇದೆಯೋ ಅದರ ವಿರುದ್ಧ ದಿಕ್ಕಲ್ಲಿ ಏನು ಉತ್ಪತ್ತಿ ಆಗತ್ತೆ? ಘರ್ಷಣಾ ಬಲ ಉತ್ಪತ್ತಿ ಆಗತ್ತೆ ಅನ್ನೋದನ್ನ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೇವೆ, ರೈಟ್? ದೆನ್ ಹಾಗಾದ್ರೆ ಇಲ್ಲಿ ಚಕ್ರ ಹಿಮ್ಮುಖದಿಂದ ಮುಮ್ಮುಖಕ್ಕೆ ಬಂದ್ರೆ, ಚಕ್ರ ಹಿಮ್ಮುಖವಾಗಿ ಹೋಗುತ್ತೆ ಅಂದ್ರೆ ಘರ್ಷಣಾ ಬಲ ಯಾವ ಕಡೆ ಆಕ್ಟ್ ಆಗ್ಬೇಕು? ಎಸ್, ಇಟ್ ಈಸ್ ಮುಮ್ಮುಖ ಅಥವಾ ಬಿ ಇನ್ ಫಾರ್ವರ್ಡ್ ಡೈರೆಕ್ಷನ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಏನ್ ಆಕ್ಟ್ ಆಗ್ತಾ ಇದೆ? ಘರ್ಷಣಾ ಬಲದ ದಿಕ್ಕು ಮುಮ್ಮುಖವಾಗಿರುತ್ತೆ. ಸೈಕಲ್ನ ಚಕ್ರ ರಸ್ತೆಯೊಂದಿಗೆ ಉಂಟು ಮಾಡುವ ಘರ್ಷಣಾ ಬಲ ಮುಮ್ಮುಖವಾಗಿರುತ್ತೆ. ಹಾಗಾದ್ರೆ ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಆನ್ಸರ್. ಯಾವಾಗ್ಲೂ ಎರಡು ಮೇಲ್ಮೈಗಳ ನಡುವೆ ಘರ್ಷಣಾ ಬಲ ಇದೆ ಅಂದ್ರೆ ಆ ವಸ್ತು ಚಲಿಸ್ತಾ ಇರೋ ದಿಕ್ಕಿನ ವಿರುದ್ಧ ದಿಕ್ಕಲ್ಲಿ ಏನ್ ಆಕ್ಟ್ ಆಗತ್ತೆ? ಫ್ರಿಕ್ಷನಲ್ ಫೋರ್ಸ್ ಆಕ್ಟ್ಸ್, ರೈಟ್? ಸೊ ಇಲ್ಲಿ ಚಕ್ರ ಹಿಮ್ಮುಖವಾಗಿ ಚಲಿಸಿ ಘರ್ಷಣಾ ಬಲ ಅದರ ವಿರುದ್ಧ ಮುಮ್ಮುಖ ದಿಕ್ಕಲ್ಲಿ ಚಲಿಸೋದಕ್ಕಾಗಿ ಏನಾಗತ್ತ? ರಸ್ತೆಯ ಮೇಲೆ ಸೈಕಲ್ ಓಡತ್ತೆ. ಸೊ ಹಿಯರ್ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಲೆಟ್ ವಿ ಸಿ ಸೆಕೆಂಡ್ ಒನ್. The front portion of an aeroplane is sharp due to this. ವಿಮಾನದ ಮುಂಭಾಗವು ಸರಿಸುಮಾರು ಮೊನಚಾಗಿರುತ್ತದೆ, ಇದರಿಂದ. ಆಪ್ಷನ್ ಎ, ವಿ ಕ್ಯಾನ್ ರೆಡ್ಯೂಸ್ ದಿ ವೇಟ್ ಆಫ್ ಏರೋಪ್ಲೇನ್. ವಿಮಾನದ ತೂಕವನ್ನ ಕಡಿಮೆಗೊಳಿಸಬಹುದು. ರೆಡ್ಯೂಸ್ ದ ಫ್ರಿಕ್ಷನ್ ಡ್ಯೂ ಟು ಏರ್, ಗಾಳಿಯಿಂದುಂಟಾಗುವ ಘರ್ಷಣೆಯನ್ನ ತಗ್ಗಿಸಲು. ಆಪ್ಷನ್ ಸಿ, ಏರೋಪ್ಲೇನ್ ಲುಕ್ಸ್ ಡಿಫರೆಂಟ್. ವಿಮಾನ ನೋಡಲು ವಿಶಿಷ್ಟವಾಗಿರುತ್ತದೆ. ಆಪ್ಷನ್ ಡಿ, ವಿ ಕ್ಯಾನ್ ಇನ್ಕ್ರೀಸ್ ಫ್ರಿಕ್ಷನ್, ಘರ್ಷಣೆಯನ್ನ ಹೆಚ್ಚಿಸಬಹುದು ಅಂತ ಹೇಳಿದ್ದಾರೆ. ನೋಡಿ ಮಕ್ಕಳ, ಇಲ್ಲಿ ಕ್ವಶನ್ ವಿಮಾನದ ಶೇಪ್, ಆಕಾರದ ಬಗ್ಗೆ ಕೇಳಿದ್ದಾರೆ ಅಲ್ವಾ? ಇದನ್ನ ನಾವು ಎಲ್ಲಿ ಸ್ಟಡಿ ಮಾಡಿದ್ದೇವೆ? ದ್ರವಗಳಲ್ಲಿ ಹಾಗೂ ಅನಿಲಗಳಲ್ಲಿ ಘರ್ಷಣೆಯನ್ನ ನೋಡುವಾಗ ಸ್ಟಡಿ ಮಾಡಿದ್ವಿ ಅಲ್ವಾ?
ಫ್ಲೂಯಿಡ್ಸ್ ಫ್ರಿಕ್ಷನ್ ಅಂತ ಸ್ಟಡಿ ಮಾಡಿದ್ದೇವೆ, ರೈಟ್? ಇಲ್ಲಿ ವಿಮಾನದ ಮುಂಭಾಗ ಮೊನಚಾಗಿರೋದಕ್ಕೆ, ಮೊನಚಾಗಿದೆ ಅಂದ್ರೆ ಅದಕ್ಕೆ ಕಾರಣ ಏನು, ಅಥವಾ ಅದರಿಂದ ಏನ್ ಯೂಸು, ಅಥವಾ ಅದನ್ನ ಯಾಕೆ ಹಾಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದು ಕ್ವಶನ್, ರೈಟ್? ವೈ ದ ಫ್ರಂಟ್ ಪೋರ್ಷನ್ ಆಫ್ ಎನ್ ಏರೋಪ್ಲೇನ್ ಈಸ್ ಶಾರ್ಪ್, ದಟ್ ಈಸ್ ಯುವರ್ ಕ್ವಶನ್. ಸೊ ಇಲ್ಲಿ ನಾವು ವಿಮಾನದ ತೂಕವನ್ನ ಕಡಿಮೆ ಮಾಡುತ್ತಾ ಹಾಗೆ ತಯಾರಿಸೋದ್ರಿಂದ? ಇಲ್ಲ. ಸೊ ಆಪ್ಷನ್ ಎ ಈಸ್ ರಾಂಗ್. ಹಾಗಾದ್ರೆ ರೆಡ್ಯೂಸ್ ದ ಫ್ರಿಕ್ಷನ್ ಡ್ಯೂ ಟು ಏರ್ ಅಂತ ಹೇಳಿದ್ದಾರೆ. ಗಾಳಿಯಿಂದ ಉಂಟಾಗುವ ಘರ್ಷಣೆಯನ್ನ ಇದು ಏನ್ ಮಾಡುತ್ತೆ? ತಗ್ಗಿಸುತ್ತೆ ಅಂತ ಹೇಳಿದ್ದಾರೆ. ಈ ಆಪ್ಷನ್ ಆಗತ್ತಾ? ಎಸ್, ಸೆಕೆಂಡ್ ಆಪ್ಷನ್, ಬಿ ಆಪ್ಷನ್ ಈಸ್ ಕರೆಕ್ಟ್. ಯಾಕೆ ಅಂದ್ರೆ ನಮಗ್ ಗೊತ್ತಿದೆ, ತರಲಗಳಲ್ಲಿ ಘರ್ಷಣೆ ಅಥವಾ ಫ್ಲೂಯಿಡ್ ಫ್ರಿಕ್ಷನ್ ನಲ್ಲಿ ನಾವು ಸ್ಟಡಿ ಮಾಡಿದ್ದೇವೆ. ಆ ಘರ್ಷಣೆ, ಅನಿಲ ಅಥವಾ ದ್ರವಗಳಲ್ಲಿ ಘರ್ಷಣೆ ಉತ್ಪತ್ತಿಯನ್ನು ಯಾವುದರ ಅವಲಂಬನೆ ಮೇಲೆ ಹೇಳ್ತೇವೆ? ಅದರ ಆಕಾರ, ಹಾಗೆ ಕೆಲವೊಂದು ಇದರ ಮೇಲೆ ಅವಲಂಬನೆಯಾಗಿರುತ್ತೆ, ಹೌದಾ? ಅದರಲ್ಲಿ ಅದರ ಆಕಾರ ಕೂಡ ಒಂದು. ದ್ರವ ಅಥವಾ ಅನಿಲಗಳ ಆಕಾರ ಕೂಡ ಘರ್ಷಣೆಯನ್ನ ಹೇಳುತ್ತೆ. ಸೊ ಇಲ್ಲಿ ವಿಮಾನದ ಮುಂಭಾಗವನ್ನ ಮೊನಚಾಗಿಡೋದಕ್ಕೆ ಕಾರಣ ಏನು ಅಂದ್ರೆ ಅದು ಗಾಳಿಯಿಂದ ಆಗುವ ಘರ್ಷಣೆಯನ್ನ ಏನ್ ಮಾಡುತ್ತೆ? ಕಡಿಮೆ ಮಾಡುತ್ತೆ ಅನ್ನೋದು ಆಪ್ಷನ್. ಸೊ ವಿಮಾನ ನೋಡಲು ವಿಶಿಷ್ಟವಾಗಿದೆ ಅನ್ನೋದು ಕೂಡ ಆಪ್ಷನ್ ಅಲ್ಲಿ ರಾಂಗ್. ಘರ್ಷಣೆಯನ್ನ ಹೆಚ್ಚಿಸುತ್ತೆ ಅನ್ನೋದು ಕೂಡ ರಾಂಗ್. ಯಾಕಂದ್ರೆ ವಿಮಾನ ಗಾಳಿಯಲ್ಲಿ ಹೋಗ್ತಾ ಇರುವಾಗ ಅದು ಗಾಳಿಯನ್ನ ಸೀಳ್ಕೊಂಡು ಮುಂದೆ ಹೋಗ್ಬೇಕಲ್ವಾ? ಹಾಗಾಗಬೇಕು ಅಂದ್ರೆ ಗಾಳಿಯು ಅದಕ್ಕೆ ವಿರುದ್ಧ ದಿಕ್ಕಲ್ಲಿ ಫ್ರಿಕ್ಷನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಘರ್ಷಣೆಯನ್ನ ಉತ್ಪತ್ತಿ ಮಾಡುತ್ತೆ. ಸೊ ಆ ಘರ್ಷಣೆಯನ್ನ ಇದು ತಗ್ಗಿಸ್ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ? ವಿಮಾನದ ಮುಂಭಾಗವನ್ನ ಮೊನಚಾಗಿ ತಯಾರಿಸ್ತಾರೆ. ದಟ್ ಈಸ್ ದಿ ರೀಸನ್. ಸೊ ಬಿ ಆಪ್ಷನ್ ಈಸ್ ಕರೆಕ್ಟ್. The front portion of an aeroplane is sharp. It reduces the friction due to air ಅಂತ ಹೇಳ್ತೇವೆ. It reduces the friction due to air. ಗಾಳಿಯಿಂದ ಉಂಟಾಗುವ ಘರ್ಷಣೆಯನ್ನ ತಗ್ಗಿಸೋದಕ್ಕೆ ವಿಮಾನದ ಮುಂಭಾಗವನ್ನ ಏನ್ ಮಾಡ್ತೇವೆ? ಮೊನಚಾಗಿರೋ ಹಾಗೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಸೊ ನೆಕ್ಸ್ಟ್ ಕ್ವಶನ್, while walking barefooted on ice it slips. This is because ಮಂಜುಗಡ್ಡೆಯ ಮೇಲೆ ಬರಿಗಾಲಿನಲ್ಲಿ ನಡೆಯುವಾಗ ಹೆಚ್ಚು ಜಾರತ್ತೆ, ಏಕೆಂದರೆ? ಆಪ್ಷನ್ ಎ, ಸರ್ಫೇಸ್ ಆಫ್ ಐಸ್ ಪ್ರೊವೈಡ್ಸ್ ಮೋರ್ ಫ್ರಿಕ್ಷನ್. ಮಂಜಿನ ಮೇಲ್ಮೈ ಹೆಚ್ಚಿನ ಘರ್ಷಣೆಯನ್ನ ಉಂಟು ಮಾಡುತ್ತದೆ. ಬಿ ಆಪ್ಷನ್, ಸರ್ಫೇಸ್ ಆಫ್ ಐಸ್ ಪ್ರೊವೈಡ್ಸ್ ಲೆಸ್ ಫ್ರಿಕ್ಷನ್. ಮಂಜಿನ ಮೇಲ್ಮೈ ಕಡಿಮೆ ಘರ್ಷಣೆಯನ್ನ ಉಂಟು ಮಾಡುತ್ತದೆ. ಸಿ ಆಪ್ಷನ್, ಬೇರ್ ಫೂಟ್ ಈಸ್ ನೈಸ್ ಅಂಡ್ ಇಟ್ ಸ್ಲಿಪ್ಸ್. ಬರಿಗಾಲು ನುಣುಪಾಗಿದ್ದು ಜಾರುತ್ತದೆ. And your fourth option is, we have no practice to walk on ice. ಮಂಜಿನ ಮೇಲೆ ನಡೆಯುವ ಅಭ್ಯಾಸ ಇರೋದಿಲ್ಲ. ಹಾಗಾದ್ರೆ ಇಲ್ಲೇ ಕ್ವಶನ್ ಏನ್ ಕೇಳಿದಾರೆ? while walking barefooted on ice, ಮಂಜುಗಡ್ಡೆಯ ಮೇಲೆ ಬರಿಗಾಲಿನಲ್ಲಿ ನಡೆಯುವಾಗ ಹೆಚ್ಚು ಜಾರತ್ತೆ, ಯಾಕೆ ಅನ್ನೋದು ಇವಾಗ ಕ್ವಶನ್. ಆಯ್ತಾ? ಯಾಕಿರಬಹುದು? ಘರ್ಷಣೆ ಯಾವಾಗ ಕಡಿಮೆ ಆಗತ್ತೆ, ಯಾವಾಗ ಹೆಚ್ಚಾಗತ್ತೆ ಅನ್ನೋದನ್ನ ನಾವು ನೋಡಿದ್ದೇವೆ, ಹೌದಾ? ಫ್ರಿಕ್ಷನ್ ಚಾಪ್ಟರ್ ಸ್ಟಡಿ ಮಾಡುವಾಗ. ಸೊ ಇಲ್ಲಿ ಮಂಜುಗಡ್ಡೆಯ ಮೇಲ್ಮೈ ಹೇಗಿರುತ್ತೆ? ಸಾಫ್ಟ್ ಇರುತ್ತೆ ಅಲ್ವಾ? ಮಂಜುಗಡ್ಡೆಯ ಮೇಲ್ಮೈ ಸಾಫ್ಟ್ ಆಗಿರುತ್ತೆ ಅಥವಾ ನುಣುಪಾಗಿರುತ್ತೆ ಅಂತ ಹೇಳ್ತೇವೆ. ನಮ್ಗೆ ಗೊತ್ತಿದೆ, ಯಾವಾಗ್ಲೂ ಘರ್ಷಣೆಯು ಯಾವುದ್ರ ಮೇಲೆ ಅವಲಂಬನೆಯಾಗಿರುತ್ತೆ? ಘರ್ಷಣೆ ಅದು ಉತ್ಪತ್ತಿಯಾಗೋ ಮೇಲ್ಮೈ ಮೇಲೆ ಅವಲಂಬಿಸಿರುತ್ತೆ, ಹೌದಾ? ಮೇಲ್ಮೈ ನುಣುಪಾಗಿದ್ರೆ ಘರ್ಷಣೆ ಬೇರೆ ತರ ಇರುತ್ತೆ. ಮೇಲ್ಮೈ ರಫ್ ಆಗಿದ್ರೆ ಅಥವಾ ಒರಟಾಗಿದ್ರೆ ಅಂತ ಹೇಳ್ತೇವಲ್ವಾ, ಆಗ ಏನಾಗತ್ತೆ ಅನ್ನೋದನ್ನು ಸ್ಟಡಿ ಮಾಡಿದ್ದೇವೆ. ಸೊ ಮಂಜುಗಡ್ಡೆಯ ಮೇಲೆ ಬರಿಗಾಲಲ್ಲಿ ನಡೆಯುವಾಗ ಹೆಚ್ಚು ಜಾರತ್ತೆ, ಯಾಕೆ ಅನ್ನೋದು ಕ್ವಶನ್. ಯಾಕೆ ಅಂದ್ರೆ ಮಂಜುಗಡ್ಡೆಯ ಮೇಲ್ಮೈ ಹೇಗಿರುತ್ತೆ? ನುಣುಪಾಗಿರುತ್ತೆ, ಹೌದಾ? ನುಣುಪಾದ ಮೇಲ್ಮೈ ಮೇಲೆ ಅಥವಾ ಸಾಫ್ಟ್ ಸರ್ಫೇಸ್ ಅಂತ ಹೇಳ್ತೇವೆ ನಾವು. ಸೊ ಸಾಫ್ಟ್ ಸರ್ಫೇಸ್ ಅಥವಾ ನೈಸ್ ಸರ್ಫೇಸ್ ಇದ್ರೆ ಇಲ್ಲಿ ಫ್ರಿಕ್ಷನ್ ಹೇಗಿರುತ್ತೆ? ಫ್ರಿಕ್ಷನ್ ಹೇಗೆ ಆಕ್ಟ್ ಆಗತ್ತೆ? ಫ್ರಿಕ್ಷನ್ ಕಡಿಮೆ, ಹೌದಾ? ಅಂದ್ರೆ ಘರ್ಷಣೆ ಏನಿರುತ್ತೆ ಇಲ್ಲಿ ಕಡಿಮೆ ಇರುತ್ತೆ. ಅದಕ್ಕಾಗಿ ನಾವು ಸುಲಭವಾಗಿ ನಯವಾದ ಮೇಲ್ಮೈ ಮೇಲೆ ಸುಲಭವಾಗಿ ವಸ್ತುಗಳು ಜಾರತ್ತೆ ಅಂತ ಹೇಳ್ತೇವೆ. ಕಾರಣ ಏನು ಅಂದ್ರೆ ಸಾಫ್ಟ್ ಸರ್ಫೇಸಸ್ ಪ್ರೊಡ್ಯೂಸ್ ಲೆಸ್ ಫ್ರಿಕ್ಷನ್ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್? ಇಲ್ಲಿ ಯಾವ ಆಪ್ಷನ್ ಅನ್ನ ಕರೆಕ್ಟ್ ಅಂತ ಹೇಳ್ತೇವೆ? ಸರ್ಫೇಸ್ ಆಫ್ ಐಸ್ ಪ್ರೊಡ್ಯೂಸಸ್ ಲೆಸ್ ಫ್ರಿಕ್ಷನ್. ದಿಸ್ ಬಿ ಆಪ್ಷನ್ ಈಸ್ ಕರೆಕ್ಟ್. ಮಂಜಿನ ಮೇಲ್ಮೈ
ಕಡಿಮೆ ಘರ್ಷಣೆಯನ್ನ ಉಂಟು ಮಾಡೋದಕ್ಕಾಗಿ ಮಂಜುಗಡ್ಡೆಯ ಮೇಲೆ ಬರಿಗಾಲಲ್ಲಿ ನಡೆದಾಗ ಏನಾಗತ್ತೆ, ಹೆಚ್ಚು ಜಾರತ್ತೆ ಅಥವಾ ಇಟ್ ಸ್ಲಿಪ್ಸ್ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಬಿ ಆಪ್ಷನ್ ಈಸ್ ಕರೆಕ್ಟ್. ಮಂಜುಗಡ್ಡೆ ಮೇಲ್ಮೈ ಹೆಚ್ಚು ಘರ್ಷಣೆಯನ್ನ ಉತ್ಪತ್ತಿ ಮಾಡೋದಿಲ್ಲ, ಬರಿಗಾಲು ನುಣುಪಾಗಿರೋದ್ರಿಂದನೂ ಜಾರೋದಿಲ್ಲ. ಮಂಜಿನ ಮೇಲೆ ನಡೆಯುವ ಅಭ್ಯಾಸ ಇಲ್ಲ ಅಂತಾನು ನಾವು ಸ್ಲಿಪ್ ಆಗಲ್ಲ. ಸೊ ಮೇನ್ ರೀಸನ್ ಈಸ್ ಸರ್ಫೇಸ್ ಆಫ್ ಐಸ್ ಪ್ರೊಡ್ಯೂಸಸ್ ಮೋರ್ ಫ್ರಿಕ್ಷನ್. ಮಂಜಿನ ಮೇಲ್ಮೈ ಏನ್ ಮಾಡತ್ತೆ, ಹೆಚ್ಚಿನ ಘರ್ಷಣೆಯನ್ನ ಉಂಟು ಮಾಡತ್ತೆ ಅನ್ನೋದು ಇದಕ್ಕೆ ಮೇನ್ ಕಾರಣ. ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. ಸ್ಮಿತಾ ರೋಲ್ಸ್ ಅ ಟಾಯ್ ಕಾರ್ ಆನ್ ಡ್ರೈ ಮಾರ್ಬಲ್, ವೆಟ್ ಮಾರ್ಬಲ್, ನ್ಯೂಸ್ ಪೇಪರ್ ಅಂಡ್ ಟವೆಲ್ spreads on the floor. The friction force acting on the car in increasing order will be. ಸ್ಮಿತಾ ಆಟಿಕೆಯ ಕಾರನ್ನ ಒಣಗಿರುವ ಮಾರ್ಬಲ್, ತೇವವಾಗಿರುವ ಮಾರ್ಬಲ್, ದಿನಪತ್ರಿಕೆ ಮತ್ತು ಹರಡಿರುವ ಟವೆಲ್ ಮೇಲೆ ಓಡಿಸ್ತಾಳೆ. ಕಾರಿನ ಮೇಲೆ ಉಂಟಾಗುವ ಘರ್ಷಣಾ ಬಲದ ಏರಿಕೆ ಕ್ರಮ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಏರಿಕೆ ಕ್ರಮ ಅಂದ್ರೆ ಏನ್ ಮಾಡ್ತೇವೆ, ಕಡಿಮೆ ಘರ್ಷಣೆಯಿಂದ ಹೆಚ್ಚಿನ ಘರ್ಷಣೆ, ಇನ್ಕ್ರೀಸಿಂಗ್ ಆರ್ಡರ್, ಡಿಕ್ರೀಸಿಂಗ್ ಆರ್ಡರ್ ಇಂದ ಇನ್ಕ್ರೀಸಿಂಗ್ ಆರ್ಡರ್ ಅನ್ನ ಹೇಳ್ಬೇಕು. ಹೌದಾ? ಸೊ ಆಪ್ಷನ್ಸ್ ಆರ್, ಫಸ್ಟ್ ಆಪ್ಷನ್ ವೆಟ್ ಮಾರ್ಬಲ್ ಫ್ಲೋರ್, ಡ್ರೈ ಮಾರ್ಬಲ್ ಫ್ಲೋರ್, ನ್ಯೂಸ್ ಪೇಪರ್ ಅಂಡ್ ಟವೆಲ್. ತೇವವಾಗಿರುವ ಮಾರ್ಬಲ್, ಒಣಗಿರುವ ಮಾರ್ಬಲ್, ದಿನಪತ್ರಿಕೆ ಅಥವಾ ಹರಡಿರುವ ಮಾರ್ಬಲ್. ಬಿ ಆಪ್ಷನ್ ನ್ಯೂಸ್ ಪೇಪರ್, ಟವೆಲ್, ಡ್ರೈ ಮಾರ್ಬಲ್ ಫ್ಲೋರ್, ವೆಟ್ ಮಾರ್ಬಲ್ ಫ್ಲೋರ್, ದಿನಪತ್ರಿಕೆ, ಹರಡಿರುವ ಟವೆಲ್, ಒಣಗಿರುವ ಮಾರ್ಬಲ್, ತೇವವಾಗಿರುವ ಮಾರ್ಬಲ್. ದಿಸ್ ಇಸ್ ಯುವರ್ ಸೆಕೆಂಡ್ ಆಪ್ಷನ್. ಅಂಡ್ ಥರ್ಡ್ ಆಪ್ಷನ್ ಈಸ್ ಟವೆಲ್, ನ್ಯೂಸ್ ಪೇಪರ್, ಡ್ರೈ ಮಾರ್ಬಲ್ ಫ್ಲೋರ್ ಅಂಡ್ ವೆಟ್ ಮಾರ್ಬಲ್ ಫ್ಲೋರ್. ಹರಡಿರುವ ಟವೆಲ್, ದಿನಪತ್ರಿಕೆ, ಒಣಗಿರುವ ಮಾರ್ಬಲ್, ತೇವವಾಗಿರುವ ಮಾರ್ಬಲ್. ನೆಕ್ಸ್ಟ್ ಫೋರ್ತ್ ಆಪ್ಷನ್ ವೆಟ್ ಮಾರ್ಬಲ್ ಫ್ಲೋರ್, ಡ್ರೈ ಮಾರ್ಬಲ್ ಫ್ಲೋರ್, ಟವೆಲ್ ಅಂಡ್ ನ್ಯೂಸ್ ಪೇಪರ್. ತೇವವಾಗಿರುವ ಮಾರ್ಬಲ್, ಒಣಗಿರುವ ಮಾರ್ಬಲ್, ಹರಡಿರುವ ಟವೆಲ್ ಅಂಡ್ ದಿನಪತ್ರಿಕೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಅಲ್ಲಿ ನಾವು ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಸ್ಮಿತಾ ಒಂದು ಆಟಿಕೆಯ ಕಾರನ್ನ, ಸ್ಮಿತಾ ಅನ್ನೋ ಹೆಸರು ಇರೋ ಹುಡುಗಿ ಒಂದು ಆಟಿಕೆಯ ಕಾರ್ ಜೊತೆ ಆಡ್ತಾ ಇದ್ದಾಳೆ. ಆ ಕಾರನ್ನ ಏನ್ ಮಾಡ್ತಾಳೆ ಅವಳು, ಮೊದಲು ಒಣಗಿರುವ ಮಾರ್ಬಲ್ ಅಂದ್ರೆ ಡ್ರೈ ಮಾರ್ಬಲ್ ಮೇಲೆ ಏನ್ ಮಾಡಿದಾಳೆ, ಮೂವ್ ಮಾಡ್ತಾ ಇದ್ದಾಳೆ. ಸೆಕೆಂಡ್ ಒನ್ ತೇವವಾಗಿರುವ ಮಾರ್ಬಲ್ ಅಂದ್ರೆ ವೆಟ್ ಮಾರ್ಬಲ್ ಮೇಲೆ ಏನ್ ಮಾಡಿದಾಳೆ, ಓಡಿಸಿದಾಳೆ. ನೆಕ್ಸ್ಟ್ ಅಲ್ಲಿ ದಿನಪತ್ರಿಕೆ, ನ್ಯೂಸ್ ಪೇಪರ್ ಅಂತ ಹೇಳ್ತೇವಲ್ವಾ, ಅದರ ಮೇಲೆ ಓಡಿಸ್ತಾ ಇದ್ದಾಳೆ. ಫೋರ್ತ್ ಅಲ್ಲಿ ಏನ್ ಮಾಡ್ತಾಳೆ, ಹರಡಿರುವ ಟವೆಲ್, ಟವೆಲ್ ಗೊತ್ತಿದೆ ಅಲ್ವಾ, ಯೂಸ್ ಮಾಡ್ತೀರಾ ನಾವು ಮೈಯನ್ನು ಒರೆಸ್ಲಿಕ್ಕೆ ಟವೆಲ್ ಯೂಸ್ ಮಾಡ್ತೇವೆ, ಅದರ ಮೇಲೆ ಓಡಿಸಿದಾಳೆ. ಹಾಗಾದ್ರೆ ಆ ಓಡ್ತಾ ಇರೋ ಕಾರ್ ಬೇರೆ ಬೇರೆ ವಸ್ತುಗಳ ಮೇಲೆ ಓಡ್ತಾ ಇದೆ ಅಲ್ವಾ, ಬೇರೆ ಬೇರೆ ಮೇಲ್ಮೈ ಅಥವಾ ಸರ್ಫೇಸ್ ಅಂತ ಹೇಳ್ತೇವೆ, ಇವುಗಳ ಮೇಲೆ ಓಡಾಡ್ತಾ ಇದೆ. ಯಾವ ಮೇಲ್ಮೈ ಮೇಲೆ ಇದು ಘರ್ಷಣೆಯನ್ನ ಜಾಸ್ತಿ ಉತ್ಪತ್ತಿ ಮಾಡುತ್ತೆ ಅನ್ನೋದನ್ನ ನಾವು ಕಡಿಮೆಯಿಂದ ಹೆಚ್ಚಿನ ಕಡೆಗೆ ಅಂದ್ರೆ ಡಿಕ್ರೀಸ್ ಇಂದ ಇನ್ಕ್ರೀಸ್ ಆರ್ಡರ್ ಅಲ್ಲಿ ಈ 4 ಮೇಲ್ಮೈ ಮೇಲೆ ಸೆಟ್ ಮಾಡಿ ಅಂತ ಕೇಳಿದ್ದಾರೆ. ಫಸ್ಟ್ ಅಲ್ಲಿ ನಾವು ಇದಕ್ಕೆ ಆನ್ಸರ್ ಅನ್ನ ಕಂಡುಹಿಡಿಯುವಾಗ ಏನನ್ನ ನೋಡ್ಬೇಕು, ಹೇಗೆ ಹೇಳ್ತೇವೆ, ಇದ್ರ ಆನ್ಸರ್ ಅನ್ನ ಹೇಗ್ ಬರೀತೀರಾ? ಮೊದಲಲ್ಲಿ ನಮ್ಗೆ ಫ್ರಿಕ್ಷನ್ ಈಸ್ ಪ್ರೊಡ್ಯೂಸ್ಡ್ ಇನ್ 2 types of surfaces. One is rough surface and another one is soft surface. ಹೌದಾ? ನುಣುಪಾದ ಮೇಲ್ಮೈ ಮೇಲೆ ಘರ್ಷಣೆ ಏನಿರುತ್ತೆ, ಕಡಿಮೆ ಇರುತ್ತೆ. ಅದೇ ಒರಟಾದ ಮೇಲ್ಮೈ ಮೇಲೆ ಏನಂತ ಹೇಳ್ತೇವೆ, ಘರ್ಷಣೆ ಜಾಸ್ತಿ ಇರುತ್ತೆ ಅಂತ ಹೇಳ್ತೇವೆ. ಹಾಗಾದ್ರೆ ನಾವೀಗ ಕಡಿಮೆಯಿಂದ ಹೆಚ್ಚಿನ ಘರ್ಷಣೆಯನ್ನ ಬರಿತಾ ಹೋಗ್ಬೇಕು. ಫಸ್ಟ್ ಅಲ್ಲಿ ನಾವೇನ್ ಮಾಡ್ಬೇಕು, ಕೊಟ್ಟಿರುವ 4 ಮೇಲ್ಮೈಯಲ್ಲಿ ಅತ್ಯಂತ ಸಾಫ್ಟ್ ಅಥವಾ ನುಣುಪಾದ ಮೇಲ್ಮೈ ಯಾವುದು ಅನ್ನೋದನ್ನ ನಾವು ಫಸ್ಟ್ ನೋಡಿದ್ರೆ ಅಲ್ಲಿ ಘರ್ಷಣೆ ಕಡಿಮೆ ಇರುತ್ತೆ. ಫಸ್ಟ್ ಅಲ್ಲಿ ಏನ್ ಮಾಡ್ತೀರಾ, ಒಣಗಿರುವ ಮಾರ್ಬಲ್ ಅನ್ನ ನೋಡಿ. ನಮ್ಗೆ ಗೊತ್ತಿದೆ ಯಾವ್ದಾದ್ರು ವಸ್ತು ಒದ್ದೆ ಇದೆ ಅಂದ್ರೆ ಅಲ್ಲಿ ಜಾರ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ. ಟೈಲ್ಸ್ ಇರೋ ಮನೆಗಳನ್ನ ನೋಡಿ, ಅಲ್ಲಿ ಸ್ವಲ್ಪ ನೀರ್ ಬಿದ್ರು ಒದ್ದೆ ಆದ್ರೂ ಕೂಡ ಏನಾಗತ್ತೆ, ಬೇಗ ಜಾರ್ ಬೀಳ್ತೇವೆ ಅಲ್ವಾ. ಕಾರಣ ಏನು, ಅಲ್ಲಿ ಘರ್ಷಣೆ ಕಡಿಮೆ ಇರುತ್ತೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರೋ 4 ಮೇಲ್ಮೈಯಲ್ಲಿ ಅತಿ ಸಾಫ್ಟ್ ಮೇಲ್ಮೈಯನ್ನ ನಾವು ಯಾವ್ದಂತ ಹೇಳ್ತೇವೆ, ತೇವವಾಗಿರುವ ಮಾರ್ಬಲ್ ಅಂತ ಹೇಳ್ತೇವೆ. ಹೌದಾ? ತೇವವಾಗಿರುವ ಮಾರ್ಬಲ್ ಅಂದ್ರೆ ವೆಟ್ ಮಾರ್ಬಲ್. ಇದೇನ್ ಮಾಡತ್ತೆ, ಜಾರ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಇಲ್ಲಿ ಘರ್ಷಣೆ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಸೊ ಫಸ್ಟ್ ಅಲ್ಲಿ ಏನ್ ಮಾಡ್ತೀರಾ ನೀವು, ವೆಟ್ ಮಾರ್ಬಲ್ ಅನ್ನ ಕಡಿಮೆ ಘರ್ಷಣೆ, ಕಡಿಮೆಯಿಂದ ಏರಿಕೆ ಕ್ರಮ ಕೇಳಿರೋದಲ್ವಾ,
ಕಡಿಮೆಯಿಂದ ಹೆಚ್ಚಿನ ಕಡೆಗೆ ಬರಿಬೇಕು. ಸೊ ವೆಟ್ ಮಾರ್ಬಲ್ ಅನ್ನ ಏನ್ ಮಾಡ್ತೇವೆ, ಫಸ್ಟ್ ತಗೊಳ್ತೇವೆ, ವೆಟ್ ಮಾರ್ಬಲ್ ಫ್ಲೋರ್. ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೀರಾ, ಸೆಕೆಂಡ್ ಯಾವುದು ಕಡಿಮೆ ಇದೆ, ಯಾವುದು ನುಣುಪಾಗಿದೆ, ಒಣಗಿರುವ ಮಾರ್ಬಲ್. ದಿನಪತ್ರಿಕೆ ಮತ್ತೆ ಟವೆಲ್ಗೆ ಹೋಲಿಸಿದ್ರೆ ತೇವವಾಗಿರೋ ಮಾರ್ಬಲ್ ಅನ್ನ ಬಿಟ್ರೆ ಇಲ್ಲಿ ಸಾಫ್ಟ್ ಇರೋದು ಯಾವುದು, ಡ್ರೈ ಮಾರ್ಬಲ್, ಒಣಗಿರುವ ಮಾರ್ಬಲ್ ಅಂತ ಹೇಳ್ತೇವೆ, ಹೌದಾ. ಸೊ ಹಾಗಾದ್ರೆ ಇದು ಸೆಕೆಂಡ್ ಕಡಿಮೆ ಘರ್ಷಣೆಯನ್ನ, ಅಂದ್ರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ. ಫಸ್ಟ್ ವೆಟ್ ಮಾರ್ಬಲ್ಗಿಂತ ಸ್ವಲ್ಪ ಜಾಸ್ತಿ, ಆದ್ರೆ ಟವೆಲ್ ಹಾಗೆ ನ್ಯೂಸ್ ಪೇಪರ್ಗಿಂತ ಕಡಿಮೆ ಘರ್ಷಣೆ. ಸೊ ಸೆಕೆಂಡ್ ಒನ್ ಏನ್ ಬರುತ್ತೆ, ಡ್ರೈ ಮಾರ್ಬಲ್ ಬಂತು. ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೇವೆ, ದಿನಪತ್ರಿಕೆ. ದಿನಪತ್ರಿಕೆ ಒರಟಾಗಿರುತ್ತೋ, ಹರಡಿರುವ ಟವೆಲ್ ಒರಟಾಗಿರುತ್ತೋ, ಒರಟಾಗಿರೋ ಟವೆಲ್ ಮೇಲೆ ಏನಿರುತ್ತೆ, ಜಾಸ್ತಿ ಇರ್ರೆಗ್ಯುಲಾರಿಟೀಸ್ ಇರುತ್ತೆ, ಅದೇ ಜಾಸ್ತಿ ಘರ್ಷಣೆಯನ್ನ ಏನ್ ಮಾಡುತ್ತೆ, ಉತ್ಪತ್ತಿ ಮಾಡುತ್ತೆ. ಅಂದ್ಮೇಲೆ ದಿನಪತ್ರಿಕೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಅಲ್ಲಿ ದಿನಪತ್ರಿಕೆಯನ್ನ ಬರೀತೇವೆ, ನ್ಯೂಸ್ ಪೇಪರ್. ಇಟ್ ಕಮ್ಸ್ ಇನ್ ಥರ್ಡ್ ಪ್ಲೇಸ್. ನೆಕ್ಸ್ಟ್ ಅಲ್ಲಿ ಜಾಸ್ತಿ ಘರ್ಷಣೆ ಎಲ್ಲಿ ಉತ್ಪತ್ತಿ ಆಗತ್ತೆ ಅಂದ್ರೆ ಹರಡಿರುವ ಟವೆಲ್. ಇಟ್ ಪ್ರೊಡ್ಯೂಸಸ್ ಮೋರ್ ಇರ್ರೆಗ್ಯುಲಾರಿಟೀಸ್ ಅಂಡ್ ಇಟ್ ಆಲ್ಸೋ ಹ್ಯಾವಿಂಗ್ ರಫ್ ಸರ್ಫೇಸ್ ಅಂತ ಹೇಳ್ತೇವೆ, ಆಸ್ ಕಂಪೇರ್ಡ್ ಟು ಅನದರ್ ಆಲ್ 3 ಆಬ್ಜೆಕ್ಟ್ಸ್ ಅಥವಾ ಆಲ್ 3 ಸರ್ಫೇಸಸ್ ಅಂತ ಹೇಳ್ತೇವೆ. ಉಳಿದಿರೋ 3 ಸರ್ಫೇಸಿಗೆ ಕಂಪೇರ್ ಮಾಡಿದ್ರೆ ಹರಡಿರುವ ಟವೆಲ್ ಅಲ್ಲಿ ಏನಿರುತ್ತೆ, ಜಾಸ್ತಿ ಘರ್ಷಣೆ ಇರುತ್ತೆ. ಸೊ ಕಡಿಮೆಯಿಂದ ಹೆಚ್ಚಿನ ಕಡೆಗೆ ಅಂತ ಬಂದ್ರೆ ನೆಕ್ಸ್ಟ್ ಅಲ್ಲಿ ಏನ್ ಬರುತ್ತೆ, ಟವೆಲ್ ಬರುತ್ತೆ. ಈ ಆರ್ಡರ್ ಯಾವ ಆಪ್ಷನ್ ಅಲ್ಲಿ ಇದೆ, ಫಸ್ಟ್ ಆಪ್ಷನ್ ಅಲ್ಲೇ ಇದೆ, ಹೌದಾ. ವೆಟ್ ಮಾರ್ಬಲ್ ಫ್ಲೋರ್, ಡ್ರೈ ಮಾರ್ಬಲ್ ಫ್ಲೋರ್, ನ್ಯೂಸ್ ಪೇಪರ್ ಅಂಡ್ ಟವೆಲ್. ಸೊ ಇವತ್ತು ದಿಸ್ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್ ಅಂತ ಹೇಳ್ತೇವೆ. ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ಕಡಿಮೆ ಘರ್ಷಣೆಯಿಂದ ಹೆಚ್ಚಿನ ಘರ್ಷಣೆ ಕರೆಗೆ ಬರಿಬೇಕು, ಏರಿಕೆ ಕ್ರಮ ಅಂದ್ರೆ ಹಾಗೆ ಅಲ್ವಾ. ಸೊ ಇಲ್ಲಿ ತೇವವಾಗಿರುವ ಮಾರ್ಬಲ್ ಕಡಿಮೆ ಘರ್ಷಣೆ ಫಸ್ಟ್ ಪ್ಲೇಸ್, ಸೆಕೆಂಡ್ ಒನ್ ಒಣಗಿರುವ ಮಾರ್ಬಲ್ ಇದೆ, ನೆಕ್ಸ್ಟ್ ಅಲ್ಲಿ ದಿನಪತ್ರಿಕೆ ಇದೆ, ಲಾಸ್ಟ್ ಅಲ್ಲಿ ಟವೆಲ್. ಅಂದ್ರೆ ಟವೆಲ್ ಜಾಸ್ತಿ ಫ್ರಿಕ್ಷನ್ ಅನ್ನ ಪ್ರೊಡ್ಯೂಸ್ ಮಾಡೋದಿಕ್ಕಾಗಿ ಅತಿ ಹೆಚ್ಚು ಘರ್ಷಣಾ ಬಲ ಇದೆ, ಅದಕ್ಕಾಗಿ ಇದನ್ನ ಕೊನೆಯಲ್ಲಿ ಬರೆದಿದ್ದೇವೆ. ಏರಿಕೆ ಕ್ರಮದಲ್ಲಿ ಕೇಳಿದ್ದಾರೆ, ಅದಕ್ಕಾಗಿ ಎ ಆಪ್ಷನ್ ಈಸ್ ಕರೆಕ್ಟ್. ಅರ್ಥ ಆಯ್ತು ಅಲ್ವಾ. ಸೊ ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. ದ 2 ಕಾಮನ್ ಫೋರ್ಸಸ್ ದಟ್ ಎಕ್ಸಿಸ್ಟ್ ಎವ್ರಿವೇರ್ ಅರೌಂಡ್ ಅಸ್ ಆರ್, ನಮ್ಮ ಸುತ್ತಲೂ ಯಾವಾಗಲೂ ವರ್ತಿಸುವ 2 ಸಾಮಾನ್ಯ ಬಲಗಳು ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಗ್ರಾವಿಟೇಷನಲ್ ಫೋರ್ಸ್ ಅಂಡ್ ಫ್ರಿಕ್ಷನ್ ಅಂಡ್ ಗುರುತ್ವ ಬಲ ಮತ್ತು ಘರ್ಷಣಾ ಬಲ. ಸೆಕೆಂಡ್ ಆಪ್ಷನ್ ಗ್ರಾವಿಟೇಷನಲ್ ಫೋರ್ಸ್ ಅಂಡ್ ಮ್ಯಾಗ್ನೆಟಿಕ್ ಫೋರ್ಸ್, ಗುರುತ್ವ ಬಲ ಮತ್ತು ಕಾಂತೀಯ ಬಲ. ಥರ್ಡ್ ಆಪ್ಷನ್ ಫ್ರಿಕ್ಷನ್ ಅಂಡ್ ಮ್ಯಾಗ್ನೆಟಿಕ್ ಫೋರ್ಸ್, ಘರ್ಷಣೆ ಮತ್ತು ಕಾಂತೀಯ ಬಲ. ಫೋರ್ತ್ ಆಪ್ಷನ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂಡ್ ಗ್ರಾವಿಟೇಷನಲ್ ಫೋರ್ಸ್, ಸ್ಥಾಯಿ ವಿದ್ಯುತ್ ಬಲ ಮತ್ತು ಘರ್ಷಣಾ ಗ್ರಾವಿಟೇಷನಲ್ ಗುರುತ್ವ ಬಲ. ಫೋರ್ತ್ ಆಪ್ಷನ್ ಸ್ಥಾಯಿ ವಿದ್ಯುತ್ ಬಲ ಮತ್ತು ಗುರುತ್ವ ಅಂತ ಹೇಳ್ತೇವೆ. ಇವೆಲ್ಲದರ ಬಗ್ಗೆ ನಾವು ಏನ್ ಮಾಡಿದ್ವಿ, ಫ್ರಿಕ್ಷನ್ ಅನ್ನ ಕಲಿಯುವಾಗ ಕಲ್ತಿದ್ದೇವೆ. ಕಾಂಟ್ಯಾಕ್ಟ್ ಫ್ರಿಕ್ಷನ್ ಅಂಡ್ ನಾನ್ ಕಾಂಟ್ಯಾಕ್ಟ್ ಫ್ರಿಕ್ಷನ್ ಅನ್ನ ಕಲ್ತಿದ್ದೀರಾ ಅಲ್ವಾ. ಸಂಪರ್ಕ ಬಲ ಮತ್ತು ಸಂಪರ್ಕ ರಹಿತ ಬಲಗಳಲ್ಲಿ ಏನ್ ಮಾಡಿದ್ದೇವೆ, ಕಲ್ತಿದ್ದೇವೆ. ಸಂಪರ್ಕ ಬಲಗಳಲ್ಲಿ ಯಾವ್ಯಾವ್ದು ಬರುತ್ತೆ, ಅಸಂಪರ್ಕ ಬಲಗಳಲ್ಲಿ ಯಾವ್ಯಾವ್ದು ಬರುತ್ತೆ ಅನ್ನೋದನ್ನ ಸ್ಟಡಿ ಮಾಡಿದ್ದೇವೆ. ಸೊ ಇಲ್ಲಿ ಏನ್ ಕೇಳಿದ್ದಾರೆ, ನಮ್ಮ ಸುತ್ತಲೂ ಯಾವಾಗಲೂ ವರ್ತಿಸುವ 2 ಸಾಮಾನ್ಯ ಬಲಗಳು ಯಾವುದು ಅಂತ ಕೇಳಿದ್ದಾರೆ. ಅಂದ್ರೆ ದಿನನಿತ್ಯ ನಾವು ಮ್ಯಾಕ್ಸಿಮಮ್ ಆಗಿ ಈ ಎಲ್ಲಾ ಬಲಗಳಲ್ಲಿ ಯಾವ 2 ಬಲಗಳನ್ನ ಜಾಸ್ತಿ ನೋಡ್ಬಹುದು ಅನ್ನೋದು ಕ್ವಶನ್. ಯಾವ 2 ಬಲಗಳನ್ನ ನೋಡ್ತೇವೆ, ಡೈಲಿ ಏನ್ ಮಾಡ್ತೇವೆ ನಾವು, ನಡೆದಾಡ್ತೇವೆ, ಓಡಾಡ್ತೇವೆ, ಅಲ್ಲಿ ಏನಾಯ್ತು, ಘರ್ಷಣೆ ಉತ್ಪತ್ತಿ ಆಯ್ತು. ಹಾಗಾದ್ರೆ ಘರ್ಷಣಾ ಬಲವನ್ನ ನಾವೇನ್ ಮಾಡ್ತೇವೆ, ದಿನನಿತ್ಯ ನೋಡ್ತೇವೆ. ಫಸ್ಟ್ ಆಯ್ತು. ಘರ್ಷಣಾ ಬಲದ ಜೊತೆಗೆ ಬೇರೆ ಬೇರೆ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅಲ್ವಾ. ಒಂದ್ ಸಿಕ್ಕಿದ್ರೆ ಇನ್ನೊಂದನ್ನ ಬರೀಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಯಾವುದು ಹಾಗಾದ್ರೆ, ಇನ್ನೊಂದು ಸಾಮಾನ್ಯ ಬಲ ಗುರುತ್ವ ಬಲ ಅಂತ ಹೇಳ್ತೇವೆ. ಗ್ರಾವಿಟಿ ಅಂಡ್ ಫ್ರಿಕ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್, ಹೌದಲ್ವಾ. ದಿನನಿತ್ಯ ನಾವು ಗ್ರಾವಿಟಿ ಗುರುತ್ವ ಬಲ ಇರೋದಕ್ಕೆ ಏನಾಗತ್ತೆ, ವಸ್ತುಗಳು ಭೂಮಿಯೆಡೆಗೆ ಅಟ್ರಾಕ್ಟ್ ಆಗ್ತಾ ಇರತ್ತೆ. ಇದನ್ನ ದಿನನಿತ್ಯ ಬಳಸ್ತೇವೆ ನಾವು, ಹೌದಾ. ಹಾಗೆ ಘರ್ಷಣೆಯನ್ನ ಕೂಡ ಬಳಸ್ತೇವೆ. ಉಳಿದೆಲ್ಲ ಬಲಗಳು ಸುತ್ತಲೂ ಯಾವಾಗಲೂ ವರ್ತಿಸುವ ಬಲಗಳಲ್ಲ. ಸರ್ಟೆನ್ ಕ್ರೈಟೇರಿಯಾದಲ್ಲಿ ಮಾತ್ರ ಏನಾಗತ್ತೆ, ಈ ಉಳಿದೆಲ್ಲ ಬಲಗಳು ವರ್ತಿಸುತ್ತೆ. ಸೊ ಹಿಯರ್ ದ ಎ ಆಪ್ಷನ್ ಈಸ್ ಕರೆಕ್ಟ್. ಗ್ರಾವಿಟೇಷನಲ್ ಫೋರ್ಸ್ ಅಂಡ್ ಫ್ರಿಕ್ಷನ್, ಗುರುತ್ವ ಮತ್ತು ಘರ್ಷಣಾ ಬಲವು ನಾವು ನಮ್ಮ ಸುತ್ತಲೂ ಯಾವಾಗಲೂ ವರ್ತಿಸುವ 2 ಬಲಗಳು ಅಂತ ಹೇಳ್ತೇವೆ. ಹಾಗಾದ್ರೆ ಎ ಆಪ್ಷನ್ ಈಸ್ ಕರೆಕ್ಟ್. ನೆಕ್ಸ್ಟ್ ಅಲ್ಲಿ ನೋಡಿ,
ದ ಫ್ರಿಕ್ಷನ್ ಪ್ರೊಡ್ಯೂಸ್ಡ್ ಬೈ ಫ್ಲೂಯಿಡ್ಸ್ ಡಿಪೆಂಡ್ಸ್ ಆನ್. ತರಳದ ಘರ್ಷಣೆಯು ಅವಲಂಬಿತವಾಗಿರುವ ಒಂದು ಅಂಶ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಆರ್ ಸ್ಪೀಡ್ ಆಫ್ ಫ್ಲೂಯಿಡ್, ತರಳದ ವೇಗ, ಸೆಕೆಂಡ್ ಆಪ್ಷನ್ ಶೇಪ್ ಆಫ್ ದ ಆಬ್ಜೆಕ್ಟ್, ವಸ್ತುವಿನ ಆಕಾರ, ಥರ್ಡ್ ಆಪ್ಷನ್ ನೇಚರ್ ಆಫ್ ದ ಫ್ಲೂಯಿಡ್ ಅಂಡ್ ತರಳದ ಸ್ವಭಾವ, ಫೋರ್ತ್ ಆಪ್ಷನ್ ಆಲ್ ದಿಸ್, ಮೇಲಿನ ಎಲ್ಲ ಅಂತ ಹೇಳಿದ್ದಾರೆ. ಫಸ್ಟ್ ಅಲ್ಲಿ ಯು ಶುಡ್ ಅಂಡರ್ಸ್ಟುಡ್ ವಾಟ್ ಇಸ್ ದಿ ಕ್ವಶನ್ ಆಸ್ಕಿಂಗ್ ಹಿಯರ್. ಇಲ್ಲಿ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ, ದ ಫ್ರಿಕ್ಷನ್ ಪ್ರೊಡ್ಯೂಸ್ಡ್ ಬೈ ಫ್ಲೂಯಿಡ್ಸ್ ವಿಚ್ ಈಸ್ ಡಿಪೆಂಡ್ಸ್ ಅಪಾನ್ ಅಂತ ಕೇಳಿದ್ದಾರೆ. ಫ್ಲೂಯಿಡ್ಸ್ ಅಂದ್ರೆ ತರಳ, ಅನಿಲ ಅಥವಾ ದ್ರವ ಕಾಮನ್ ಆಗಿ ಹೇಳ್ತೇವೆ. ಅಲ್ಲಿ ಘರ್ಷಣೆಯು ಯಾವ ಯಾವ ಅಂಶಗಳನ್ನ ಅವಲಂಬಿಸಿರುತ್ತೆ, ಇದನ್ನ ನಾವು ಚಾಪ್ಟರ್ ಸ್ಟಡಿ ಮಾಡುವಾಗ ಕಲ್ತಿದ್ವಿ ಅಲ್ವಾ. ಡಿಪೆಂಡ್ಸ್ ಅಪಾನ್ ಯಾವ್ಯಾವ ಅಂಶಗಳು ಅಂತ ಹೇಳಿ. ತರಳದ ವೇಗ ಅಂತ ಹೇಳಿದ್ದಾರೆ, ಹೌದಾ. ವೇಗದ ಮೇಲೆ ಅವಲಂಬನೆ ಇದೆಯಾ? ಇದೆ. ಯಾಕಂದ್ರೆ ಎಲ್ಲಿ ನೋಡಿದ್ದೇವೆ ನಾವು, ವಿಮಾನದ ವೇಗ ಹೆಚ್ಚಾದಾಗ ಏನಾಯ್ತು, ಘರ್ಷಣಾ ಬಲ ಕಡಿಮೆ ಮಾಡಿ ಅದು ಸೀಳ್ಕೊಂಡು ಮುಂದೋಗತ್ತೆ ಅನ್ನೋದನ್ನ ಕಲ್ತಿದ್ವಿ. ನೆಕ್ಸ್ಟ್ ವಸ್ತುವಿನ ಆಕಾರ, ಈಗಷ್ಟೇ ಒಂದು ಕ್ವಶನ್ ಸಾಲ್ವ್ ಮಾಡಿದ್ದೇವೆ ಅಲ್ವಾ. ವಿಮಾನದ ಮುಂಭಾಗ ಶಾರ್ಪ್ ಇರುತ್ತೆ, ಯಾಕಂದ್ರೆ ಈ ಆಕಾರ ಇರೋದಕ್ಕಾಗಿ ಅದು ಘರ್ಷಣಾ ಬಲವನ್ನ ವಿರೋಧಿಸ್ಕೊಂಡು ಈಸಿಯಾಗಿ ಮೂವ್ ಆಗತ್ತೆ ಅನ್ನೋದು. ಅಂದ್ಮೇಲೆ ವಸ್ತುವಿನ ಆಕಾರದ ಮೇಲೂ ಕೂಡ ಏನಿದೆ, ಇದು ಅವಲಂಬನೆ ಇದೆ ಅನ್ನೋದು ಕನ್ಫರ್ಮ್ ಆಯ್ತು. ಸೊ ತರಳದ ಸ್ವಭಾವ, ಹೌದು ನೋಡಿದ್ದೇವೆ ತರಳ ಯಾವ ತರ ಸ್ವಭಾವವನ್ನು ಹೊಂದಿದೆ ಅನ್ನೋದ್ರ ಮೇಲೆ ಕೂಡ ನಾವೇನ್ ಮಾಡ್ತೇವೆ, ಘರ್ಷಣೆಯನ್ನ ಹೇಳ್ತೇವೆ. ಹಾಗಾದ್ರೆ ಇದು 3 ಆಪ್ಷನ್ ಕರೆಕ್ಟ್ ಇರೋದಕ್ಕಾಗಿ ಆಲ್ ದೀಸ್ ಆಪ್ಷನ್ಸ್ ಆರ್ ಕರೆಕ್ಟ್, ಮೇಲಿನ ಎಲ್ಲ ಅನ್ನೋದನ್ನ ಏನ್ ಮಾಡ್ತೇವೆ ನಾವು, ಯುವರ್ ಡಿ ಆಪ್ಷನ್ ಈಸ್ ಕರೆಕ್ಟ್ ಅಂತ ಹೇಳ್ತೇವೆ. ತರಳದ ಘರ್ಷಣೆಯು ತರಳದ ವೇಗ, ವಸ್ತುವಿನ ಆಕಾರ, ತರಳದ ಸ್ವಭಾವ ಇವೆಲ್ಲದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮೇಲಿನ ಎಲ್ಲ ಅನ್ನೋದು ರೈಟ್ ಆನ್ಸರ್. ಆಲ್ ಅಬೋವ್ ಆಪ್ಷನ್ಸ್ ಆರ್ ಕರೆಕ್ಟ್. We will see next one. To pull a cart initially, a horse has to apply more force. The reason is, ಗಾಡಿಯೊಂದನ್ನು ಎಳೆಯುವಾಗ ಕುದುರೆಯು ಆರಂಭದಲ್ಲಿ ಹೆಚ್ಚು ಬಲವನ್ನ ಪ್ರಯೋಗಿಸಬೇಕು. ಇದಕ್ಕೆ ಕಾರಣ ಆಪ್ಷನ್ ಎ, ಲಿಮಿಟಿಂಗ್ ಫ್ರಿಕ್ಷನ್ ವಿಲ್ ಬಿ ಗ್ರೇಟರ್ ದನ್ ಡೈನಮಿಕ್ ಫ್ರಿಕ್ಷನ್. ಸ್ಥಿರ ಘರ್ಷಣೆಯು ಕ್ರಿಯಾತ್ಮಕ ಘರ್ಷಣೆಗಿಂತ ಹೆಚ್ಚಾಗಿರುತ್ತೆ. ಆಪ್ಷನ್ ಬಿ, ಸ್ಲೈಡಿಂಗ್ ಫ್ರಿಕ್ಷನ್ ವಿಲ್ ಬಿ ಮೋರ್ ದನ್ ರೋಲಿಂಗ್ ಫ್ರಿಕ್ಷನ್. ಜಾರು ಘರ್ಷಣೆಯು ಉರುಳು ಘರ್ಷಣೆಗಿಂತ ಹೆಚ್ಚಾಗಿರುವುದು. ಆಪ್ಷನ್ ಸಿ, ದೇರ್ ವಿಲ್ ಬಿ ನೋ ಫೋರ್ಸ್ ವೆನ್ ದ ಕಾರ್ಟ್ ಈಸ್ ಸ್ಟಿಲ್. ಗಾಡಿಯು ನಿಶ್ಚಲವಾದಾಗ ಘರ್ಷಣಾ ಬಲಗಳು ಇರೋದಿಲ್ಲ ಅಥವಾ ಇಲ್ಲದಿರುವುದು. ಆಪ್ಷನ್ ಡಿ, ಫ್ರಿಕ್ಷನ್ ಆಫ್ ಏರ್ ಈಸ್ ಮೋರ್ ಇನಿಷಿಯಲಿ ವೈಲ್ ಪುಲ್ಲಿಂಗ್. ಗಾಳಿಯ ಘರ್ಷಣೆಯು ಆರಂಭಿಕವಾಗಿ ಹೆಚ್ಚಾಗಿರುತ್ತೆ. ವಿಚ್ ಆಪ್ಷನ್ ಈಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಫಸ್ಟ್ ಅಲ್ಲಿ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದಿ. ಇಲ್ಲಿ ಏನ್ ಕೇಳಿದ್ದಾರೆ, ಗಾಡಿಯೊಂದನ್ನ ಎಳೆಯುವಾಗ ಕುದುರೆಯು ಆರಂಭದಲ್ಲಿ ಹೆಚ್ಚು ಬಲವನ್ನ ಪ್ರಯೋಗಿಸುತ್ತೆ, ಕಾರಣ ಏನು ಅನ್ನೋದು ಕ್ವಶನ್. ಸೊ ನಾವೆಲ್ಲ ಎತ್ತಿನ ಗಾಡಿಯನ್ನ ನೋಡಿರ್ತೇವೆ ಅಲ್ವಾ, ಚಿತ್ರದಲ್ಲಾದ್ರೂ ನೋಡಿರ್ತೇವೆ ಅಥವಾ ಲೈವ್ ಆಗಾದ್ರೂ ನೋಡಿರ್ಬಹುದು. ಸೊ ಇಲ್ಲ ಅಂದ್ರೆ ನಾವು ಈ ಕೆಲವೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರ್ತಾರೆ ಆ ಚಿತ್ರವನ್ನ, ಹೌದಾ. ಅಲ್ಲಿ ನಾವು ಏನನ್ನ ಕಲಿತೇವೆ ಅಂದ್ರೆ, ಗಾಡಿ ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲಿ ಏನಿರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ, ಸ್ಟೇಬಲ್ ಇರುತ್ತೆ ಅಥವಾ ಮೂವ್ ಆಗ್ತಾ ಇರೋದಿಲ್ಲ, ನಿಶ್ಚಲ ಸ್ಥಿತಿಯಲ್ಲಿ ಇರುತ್ತೆ. ನಾವು ಕುದುರೆಯನ್ನ, ನಾವು ಆ ಗಾಡಿಯನ್ನ ಚಾಲನೆ ಮಾಡ್ಲಿಕ್ಕೆ ಡ್ರೈವರ್ ಇರ್ತಾರಲ್ವಾ, ಅವರು ಅದನ್ನು ಹತ್ಕೊಂಡು ಏನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಆಗ ಏನಾಗತ್ತೆ, ಕುದುರೆ ಓಡೋದಕ್ಕೆ ಶುರು ಮಾಡ್ಬೇಕು. ಸೊ ಅದು ಓಡೋಕ್ಕಿಂತ ಮುಂಚೆ ಅಂದ್ರೆ ಆರಂಭದಲ್ಲಿ ಹೆಚ್ಚಿನ ಬಲವನ್ನ ಪ್ರಯೋಗಿಸಿ ಏನ್ ಮಾಡ್ಬೇಕು, ಅದು ಓಡ್ಬೇಕು. ಯಾಕೆ ಅಂತ ಕೇಳಿದ್ದಾರೆ. ಕಾರಣ ಏನು? ಕಾರಣ ಏನಂದ್ರೆ, ದಟ್ ಕಾರ್ಟ್ ಅಥವಾ ಗಾಡಿ ಇನಿಷಿಯಲಿ ಏನಿದೆ, ಕಾನ್ಸ್ಟೆಂಟ್ ಅಲ್ಲಿ ಇದೆ, ಹೌದಾ, ನಿಶ್ಚಲ ಸ್ಥಿತಿಯಲ್ಲಿ ಇದೆ, ಅಥವಾ ಅಲ್ಲಿ ಘರ್ಷಣೆ ಸ್ಥಿರವಾಗಿದೆ ಅಂತ ಹೇಳ್ತೇವೆ. ಸೊ ಸ್ಥಿರ ಘರ್ಷಣೆಯಲ್ಲಿ ಇದೆ. ಸೊ ಅದು ಏನ್ ಮಾಡತ್ತೆ, ಈ ಕ್ರಿಯಾತ್ಮಕ ಘರ್ಷಣೆಗಿಂತ ಜಾಸ್ತಿ ಇರುತ್ತೆ. ಕ್ರಿಯಾತ್ಮಕ ಘರ್ಷಣೆ ಯಾವಾಗ ಬರುತ್ತೆ ಅಂದ್ರೆ, ಕುದುರೆ ಓಡೋದಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಏನಾಗತ್ತೆ, ಕ್ರಿಯೆ ಆಗ್ತಾ ಇದೆ, ಘರ್ಷಣಾ ಬಲ, ಕ್ರಿಯಾತ್ಮಕ ಘರ್ಷಣೆ ಉಂಟಾಗಿದೆ ಅಂತ ಹೇಳ್ತೇವೆ. ಸೊ ಇದು ಉಂಟಾಗೋಕ್ಕಿಂತ ಮುಂಚೆ ಸ್ಥಿರ ಘರ್ಷಣೆ ಜಾಸ್ತಿ ಇರೋದ್ರಿಂದ
ಕುದುರೆ ಆರಂಭದಲ್ಲಿ ಏನ್ ಮಾಡ್ಬೇಕು, ಹೆಚ್ಚು ಬಲವನ್ನ ಪ್ರಯೋಗಿಸ್ಬೇಕಾಗತ್ತೆ. ಕಾರಣ ಏನಂದ್ರೆ ಅಲ್ಲಿ ಆಕ್ಟ್ ಆಗ್ತಾ ಇರೋ ಸ್ಥಿರ ಘರ್ಷಣೆಯು ಕ್ರಿಯಾತ್ಮಕ ಘರ್ಷಣೆಗಿಂತ ಹೆಚ್ಚಾಗಿರೋದು ಇದಕ್ಕೆ ರೀಸನ್. ಸೊ ಯುವರ್ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಲಿಮಿಟಿಂಗ್ ಫ್ರಿಕ್ಷನ್ ವಿಲ್ ಬಿ ಗ್ರೇಟರ್ ದ್ಯಾನ್ ದ ಡೈನಮಿಕ್ ಫ್ರಿಕ್ಷನ್ ಅಂತ ಹೇಳ್ತೇವೆ. ಸ್ಥಿರ ಘರ್ಷಣೆಯು ಕ್ರಿಯಾತ್ಮಕ ಘರ್ಷಣೆಗಿಂತ ಹೆಚ್ಚಿರೋದ್ರಿಂದ ಗಾಡಿಯನ್ನ ಎಳೆಯುವಾಗ ಕುದುರೆಯು ಆರಂಭದಲ್ಲಿ ಹೆಚ್ಚು ಬಲವನ್ನ ಪ್ರಯೋಗಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಎ ಇಸ್ ದಿ ಕರೆಕ್ಟ್. ಇಲ್ಲಿ ಜಾರು ಘರ್ಷಣೆ ಉರುಳು ಘರ್ಷಣೆ ಬರೋದೇ ಇಲ್ಲ. ಯಾಕಂದ್ರೆ ಒಂದು ಸಮತಲದಲ್ಲಿ ಸ್ಟ್ರೈಟ್ ಸರ್ಫೇಸ್ ಅಲ್ಲಿ ಇದೆರಡು ಆಕ್ಟ್ ಆಗ್ತಾ ಇರುತ್ತೆ. ಸೊ ಇದಲ್ಲ. ನೆಕ್ಸ್ಟ್ ಅಲ್ಲಿ ಗಾಡಿಯು ನಿಶ್ಚಲವಾದಾಗ ಘರ್ಷಣಾ ಬಲ ಇರೋದಿಲ್ಲ ಅನ್ನೋದು ರಾಂಗ್. ಸೊ ಗಾಳಿಯ ಘರ್ಷಣೆಯು ಆರಂಭಿಕವಾಗಿ ಹೆಚ್ಚಾಗಿರುತ್ತೆ ಅನ್ನೋದು ಕೂಡ ರಾಂಗ್. ಹೌದಾ? ಸೊ ಗಾಳಿಯ ಘರ್ಷಣೆ ಏನಾಗ್ಬೇಕು, ಈ ಕುದುರೆ ಓಡೋಕ್ ಸ್ಟಾರ್ಟ್ ಆದ್ಮೇಲೆ ಗಾಡಿ ಮೂವ್ ಆಗೋವಾಗ ಹೆಚ್ಚಾಗತ್ತೆ, ನಿಂತ್ಕೊಂಡಿರುವಾಗ ಅಲ್ಲ. ಹೌದಾ? ಸೊ ಹಾಗಾಗಿ ಎ ಆಪ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೇವೆ. ಆಪ್ಷನ್ ಎ ಅನ್ನ ಏನಂತೀರಾ, ಕರೆಕ್ಟ್ ಆಪ್ಷನ್ ಅಲ್ಲಿ ಬರೀತೇವೆ. ಹಾಗಾದ್ರೆ ಮುಂದಿನದನ್ನ ನೋಡೋಣ. ದ ಪ್ರೆಷರ್ ಎಕ್ಸರ್ಟೆಡ್ ಬೈ ಲಿಕ್ವಿಡ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ಅಂತ ಕೇಳಿದ್ದಾರೆ. ದ್ರವಗಳು ಉಂಟು ಮಾಡುವ ಒತ್ತಡವು ಅವಲಂಬಿತವಾಗಿರುವುದು. ಆಪ್ಷನ್ ಎ ಡೆನ್ಸಿಟಿ ಆಫ್ ಲಿಕ್ವಿಡ್, ದ್ರವದ ಸಾಂದ್ರತೆಯ ಮೇಲೆ. ಆಪ್ಷನ್ ಬಿ ಏರಿಯಾ ಆಫ್ ದ ಲಿಕ್ವಿಡ್ ಸರ್ಫೇಸ್, ದ್ರವದ ಮೇಲ್ಮೈ ವಿಸ್ತೀರ್ಣದ ಮೇಲೆ. ಆಪ್ಷನ್ ಸಿ ಹೈಟ್ ಆಫ್ ದ ಲಿಕ್ವಿಡ್ ಕಾಲಮ್, ದ್ರವದ ಸ್ತಂಭದ ಎತ್ತರದ ಮೇಲೆ. ಆಪ್ಷನ್ ಡಿ ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಗುರುತ್ವ ವೇಗೋತ್ಕರ್ಷದ ಮೇಲೆ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ. ಸೊ ನೀವು ಏನ್ ಮಾಡ್ತೀರಾ, ಫಸ್ಟ್ ಕ್ವಶನ್ ಅನ್ನ ನೋಡಿ. ಇಲ್ಲಿ ಯಾವುದ್ರ ಮೇಲೆ ಕ್ವಶನ್ ಬಂದಿದೆ ಅಂದ್ರೆ ಒತ್ತಡ ಅಥವಾ ಪ್ರೆಷರ್ ರಿಲೇಟೆಡ್ ಕ್ವಶನ್ ಬಂದಿದೆ ಅಲ್ವಾ? ಸೊ ಹಾಗಾದ್ರೆ ಕ್ವಶನ್ ನಲ್ಲಿ ಒತ್ತಡದ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ನಾವಿಲ್ಲಿ ಮೊದಲು ಏನ್ ಮಾಡ್ಬೇಕು, ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ. ದ್ರವಗಳು ಉಂಟು ಮಾಡುವ ಒತ್ತಡವು ಅವಲಂಬಿತವಾಗಿರುವುದು ಯಾವ ಅಂಶದ ಮೇಲೆ ಅಂತ ಕೇಳಿದ್ದಾರೆ. ನಿನ್ನೆ ನಾನು ಫೋರ್ಸ್ ಅಂಡ್ ಪ್ರೆಷರ್ ಚಾಪ್ಟರ್ ಅನ್ನ ಹೇಳುವಾಗ ದ್ರವದ ಗುಣಲಕ್ಷಣ ಅಥವಾ ದ್ರವಗಳಲ್ಲಿ ಒತ್ತಡ ಉಂಟಾಗುವಾಗ ಅದು ಅವಲಂಬನೆ ಯಾವ ಯಾವ ಅಂಶದ ಮೇಲೆ ಇರುತ್ತೆ ಅನ್ನೋದನ್ನ ಹೇಳಿದ್ದೆ. ದ್ರವದ ಸಾಂದ್ರತೆಯ ಮೇಲೆ, ಡೆನ್ಸಿಟಿ ಆಫ್ ಲಿಕ್ವಿಡ್. ಹೌದಾ? ದ್ರವದ ಸಾಂದ್ರತೆ ಮೇಲೆ ಇರುತ್ತೆ. ಹೌದಲ್ವಾ? ಡೆನ್ಸಿಟಿ ಹೆಚ್ಚಾಗ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ, ಅವಲಂಬಿತವಾಗಿರದ ಅಂಶ ಅಂತ ಕೇಳಿದ್ದಾರೆ. ಇದನ್ನ ಕರೆಕ್ಟ್ ಆಗಿ ನೋಡ್ಬೇಕು. ಡಸ್ ನಾಟ್ ಡಿಪೆಂಡ್ ಅನ್ನೋದು ಮುಖ್ಯ. ಇಲ್ಲಿ ಯಾವ ಅಂಶ ಅವಲಂಬನೆ ಆಗಿರುತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡಿದ್ದೇವೆ. ಅವ್ರಿಲ್ಲಿ ಕೊಟ್ಟಿರುವ ಯಾವ ಅಂಶ ದ್ರವದ ಒತ್ತಡಕ್ಕೆ ಅವಲಂಬನೆ ಆಗಿಲ್ಲ ಅಂತ ಕೇಳಿದ್ದಾರೆ. ಅವಲಂಬಿತವಾಗಿರದ ಅಂಶವನ್ನ ನೀವು ಬರೀಬೇಕು. ಸಾಂದ್ರತೆಯ ಮೇಲೆ ಅವಲಂಬನೆ ಆಗಿರುತ್ತೆ. ಸೊ ಇದು ರಾಂಗ್ ಆಗತ್ತೆ ಅಲ್ವಾ? ಡೆನ್ಸಿಟಿ ಇನ್ಕ್ರೀಸ್ ಆದಾಗ ಏನಾಗತ್ತೆ, ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಲಿಕ್ವಿಡ್ is also increased. When the density of the liquid increases, pressure exerted is also increased ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಇದು ಡಿಪೆಂಡ್ ಆಗಿದೆ, ಅವರು ಆಗಿಲ್ಲ ಅಂತ ಕೇಳಿದ್ದಾರೆ. ಎ ಆಪ್ಷನ್ ರಾಂಗ್ ಆಗತ್ತೆ. ನೆಕ್ಸ್ಟ್ ಅಲ್ಲಿ ದ್ರವದ ಮೇಲ್ಮೈ ವಿಸ್ತೀರ್ಣದ ಮೇಲೆ ಅಂತ ಹೇಳ್ತಾರೆ. ಇದನ್ನ ಆಮೇಲೆ ನೋಡೋಣ. ದ್ರವದ ಸ್ತಂಭದ ಎತ್ತರದ ಮೇಲೆ, ಹೈಟ್ ಆಫ್ ದ ಲಿಕ್ವಿಡ್ ಕಾಲಮ್ ಅಂತ ಹೇಳ್ತೇವೆ. ಹೌದು, ನಮಗ್ ಗೊತ್ತಿದೆ. ಹೈಟ್ ಹೆಚ್ಚಾಗ್ತಾ ಹೋದಾಗೆ ದ್ರವದಲ್ಲಿ ಒತ್ತಡ ಕೂಡ ಹೆಚ್ಚಾಗತ್ತೆ. ಸೊ ಇದು ಅವಲಂಬಿಸಿರೋದ್ರಿಂದ ಇದು ರಾಂಗ್ ಆಗತ್ತೆ. ನೆಕ್ಸ್ಟ್ ಅಲ್ಲಿ ಗುರುತ್ವ ವೇಗೋತ್ಕರ್ಷದ ಮೇಲೆ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ತೇವೆ. ಗ್ರಾವಿಟಿಯ ಮೇಲೆ ಅವಲಂಬನೆ ಇದೆ. ಹೌದಾ? ಕೆಳಗೆ ಆಳಕ್ಕೆ ಹೋಗ್ತಾ ಹೋದಾಗೆ ಒತ್ತಡ ಜಾಸ್ತಿ ಆಗತ್ತೆ. ಆ ಆಳಕ್ಕೆ ಬರೋದಕ್ಕೆ ಕಾರಣ ಏನು, ಗುರುತ್ವ ಬಲ ಅಂತ ಹೇಳ್ತೇವೆ. ಸೊ ಇದು ಕೂಡ ಅವಲಂಬನೆ ಇದೆ. ಗುರುತ್ವ ಕೂಡ ಏನಾಗತ್ತೆ, ದ್ರವದ ಒತ್ತಡದ ಮೇಲೆ ಅವಲಂಬಿಸಿದೆ. ಹಾಗಾದ್ರೆ ದ್ರವದ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತೇವೆ. ಇದರಲ್ಲಿ ಏನಾಗೋದಿಲ್ಲ, ಲಿಕ್ವಿಡ್ ಸರ್ಫೇಸಿನ ಮೇಲೆ ಏನಾಗೋದಿಲ್ಲ, ದ್ರವದ ಒತ್ತಡ ಅವಲಂಬನೆ ಆಗೋದಿಲ್ಲ ಅನ್ನೋದನ್ನ ನಾವು ಕಲ್ತಿದ್ದೇವೆ. ದ್ರವದ ಲಿಕ್ವಿಡ್ ಸರ್ಫೇಸ್ ದಟ್ ಪ್ರೆಷರ್ ಈಸ್ ನಾಟ್ ಡಿಪೆಂಡ್ ಅಂತ ಹೇಳ್ತೇವೆ. ಪ್ರೆಷರ್ ಏನಾಗಿಲ್ಲ, ಡಿಪೆಂಡ್ ಆಗಿಲ್ಲ. ಸೊ ಹಾಗಾದ್ರೆ ಕೇಳಿರುವ ಪ್ರಶ್ನೆಯಲ್ಲಿ ಅವಲಂಬನೆಯಾಗದೇ ಇರುವುದು ಅಂತ ಕೇಳಿದ್ದಾರೆ. ಸೊ ದ್ರವದ ಮೇಲ್ಮೈ ವಿಸ್ತೀರ್ಣದ ಮೇಲೆ ಅವಲಂಬನೆ ಆಗಿರೋದಿಲ್ಲ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಉಳಿದೆಲ್ಲ ಆಪ್ಷನ್ ಅವಲಂಬಿಸಿರೋದು.
ಅವಲಂಬನೆ ಇಲ್ಲದೆ ಇರೋದು ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೇವೆ. ಆಪ್ಷನ್ ಬಿ ಅನ್ನ ಬರಿಬೇಕು, ಆಯ್ತಾ? ಏನಂತ ಹೇಳ್ತೇವೆ? ದ್ರವದ ಮೇಲ್ಮೈ ವಿಸ್ತೀರ್ಣದ ಮೇಲೆ ಅವಲಂಬಿಸಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. ದಿ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಬಾಲ್ ಬೇರಿಂಗ್ಸ್ ಇನ್ ಮಷಿನ್ಸ್ ಈಸ್. ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ ಗಳನ್ನು ಬಳಸುವುದರ ಅನುಕೂಲ ಏನು ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್, ಸ್ಲೈಡಿಂಗ್ ಫ್ರಿಕ್ಷನ್ ಚೇಂಜಸ್ ಇಂಟು ರೋಲಿಂಗ್ ಫ್ರಿಕ್ಷನ್. ಅಂಡ್ ಸೆಕೆಂಡ್ ಆಪ್ಷನ್, ಜಾರು ಘರ್ಷಣೆ ಉರುಳು ಘರ್ಷಣೆಯಾಗಿ ಸ್ಲೈಡಿಂಗ್ ಫ್ರಿಕ್ಷನ್ ಚೇಂಜಸ್ ಇಂಟು ರೋಲಿಂಗ್ ಫ್ರಿಕ್ಷನ್, ಜಾರು ಘರ್ಷಣೆ ಉರುಳು ಘರ್ಷಣೆಯಾಗಿ ಬದಲಾಗೋದು. ಆಪ್ಷನ್ ಬಿ, ರೋಲಿಂಗ್ ಫ್ರಿಕ್ಷನ್ ಚೇಂಜಸ್ ಇಂಟು ಸ್ಲೈಡಿಂಗ್ ಫ್ರಿಕ್ಷನ್, ಉರುಳು ಘರ್ಷಣೆ ಜಾರು ಘರ್ಷಣೆಯಾಗಿ ಬದಲಾಗೋದು. ಆಪ್ಷನ್ ಸಿ, ಸ್ಟ್ಯಾಟಿಕ್ ಫ್ರಿಕ್ಷನ್ ಚೇಂಜಸ್ ಇಂಟು ರೋಲಿಂಗ್ ಫ್ರಿಕ್ಷನ್, ಸ್ಥಾಯಿ ಘರ್ಷಣೆಯು ಉರುಳು ಘರ್ಷಣೆಯಾಗಿ ಬದಲಾಗೋದು. ಆಪ್ಷನ್ ಡಿ, ಸ್ಟ್ಯಾಟಿಕ್ ಫ್ರಿಕ್ಷನ್ ಚೇಂಜಸ್ ಇಂಟು ಸ್ಲೈಡಿಂಗ್ ಫ್ರಿಕ್ಷನ್, ಸ್ಥಾಯಿ ಘರ್ಷಣೆ ಜಾರು ಘರ್ಷಣೆಯಾಗಿ ಬದಲಾಗೋದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕ್ವಶನ್ ಅನ್ನ ನೋಡಿ. ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ ಗಳನ್ನ ಬಳಸ್ತೇವೆ ಅಲ್ವಾ, ಫ್ಯಾನ್ ಅಲ್ಲಿ ಬಳಸ್ತೇವೆ ಅಂತ ಹೇಳಿದ್ದೆ ನಾನು ನಿಮ್ಗೆ ಎಕ್ಸಾಂಪಲ್ ಅಲ್ಲಿ. ಇದು ಯಾವುದ್ರಲ್ಲಿ ಬರುತ್ತೆ ಅಂದ್ರೆ, ಘರ್ಷಣಾ ಬಲವನ್ನ ಜಾಸ್ತಿ ಯಾವಾಗ ಮಾಡ್ತೇವೆ, ಕಡಿಮೆ ಹೇಗೆ ಮಾಡಬಹುದು, ಹೆಚ್ಚು ಹೇಗೆ ಮಾಡಬಹುದು ಅನ್ನೋ ಅಂಶಗಳನ್ನ ಸ್ಟಡಿ ಮಾಡುವಾಗ ನಾವು ಇದನ್ನ ಸ್ಟಡಿ ಮಾಡಿದ್ದೇವೆ. ಹಾಗೆ ಘರ್ಷಣೆಯು ಏಕೆ ಬಳಸ್ತೇವೆ, ಘರ್ಷಣೆಯ ಉಪಯೋಗ ಏನು, ಘರ್ಷಣೆ ಯಾಕೆ ಅವಶ್ಯಕತೆ ಇದೆ ಅನ್ನೋದನ್ನು ಸ್ಟಡಿ ಮಾಡುವಾಗ್ಲೂ ಕೂಡ ಈ ಬಾಲ್ ಬೇರಿಂಗ್ ಅಂಶವನ್ನ ಸ್ಟಡಿ ಮಾಡಿದ್ದೇವೆ ಅಲ್ವಾ. ಯಾಕಿರ್ಬಹುದು? ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ ಬಳಸೋದ್ರಿಂದ ಏನ್ ಅನುಕೂಲ ಆಗತ್ತೆ? ಯಾವ ಆಪ್ಷನ್ ಕರೆಕ್ಟ್ ಇದೆ? ಥಿಂಕ್ ಮಾಡಿ ನೋಡೋಣ. ವಿಚ್ ಆಪ್ಷನ್ ಈಸ್ ಕರೆಕ್ಟ್? ಉರುಳು ಘರ್ಷಣೆ ಜಾರು ಘರ್ಷಣೆಯಾಗಿ ಬದಲಾಗತ್ತಾ ಇಲ್ಲೇ? ಇಲ್ಲ. ಸೊ ದಿಸ್ ಇಸ್ ರಾಂಗ್. ಇಲ್ಲಿ ಉರುಳು ಘರ್ಷಣೆ ಜಾರು ಘರ್ಷಣೆ ಆಗೋದಿಲ್ಲ. ರೋಲಿಂಗ್ ಫ್ರಿಕ್ಷನ್ ಈಸ್ ಚೇಂಜಸ್ ಇಂಟು ಸ್ಲೈಡಿಂಗ್ ಫ್ರಿಕ್ಷನ್, ದಿಸ್ ಇಸ್ ರಾಂಗ್. ಹೌದಾ? ನೆಕ್ಸ್ಟ್ ಅಲ್ಲಿ ಸ್ಥಾಯಿ ಘರ್ಷಣೆ ಉರುಳು ಘರ್ಷಣೆಯಾಗಿ ಬದಲಾಗತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಕೂಡ ರಾಂಗ್. ಇಲ್ಲಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಮತ್ತೆ ರೋಲಿಂಗ್ ಫ್ರಿಕ್ಷನ್ ಬರೋದಿಲ್ಲ. ಸೊ ನೆಕ್ಸ್ಟ್ ಅಲ್ಲಿ ಸ್ಥಾಯಿ ಘರ್ಷಣೆ ಜಾರು ಘರ್ಷಣೆಯಾಗಿ ಬದಲಾಗತ್ತೆ. ನೋ, ದಿಸ್ ಇಸ್ ಆಲ್ಸೋ ರಾಂಗ್. ಹಾಗಾದ್ರೆ ಯಾವ ಆನ್ಸರ್ ಕರೆಕ್ಟ್ ಇದೆ? ಜಾರು ಘರ್ಷಣೆಯು ಉರುಳು ಘರ್ಷಣೆಯಾಗಿ ಬದಲಾಗಿ ಏನ್ ಮಾಡತ್ತೆ? ಇಲ್ಲಿ ವಸ್ತುವು ಜಾಸ್ತಿ ಬೇಗ ಮೂವ್ ಆಗೋದಿಕ್ಕೆ ಹೆಲ್ಪ್ ಮಾಡತ್ತೆ, ಘರ್ಷಣೆಯನ್ನ ಕಡಿಮೆ ಮಾಡತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ತೇವೆ? ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ ಗಳನ್ನ ಬಳಸ್ತೇವೆ. ಇದು ಏನ್ ಮಾಡತ್ತೆ? ಯಂತ್ರಗಳಲ್ಲಿನ ಜಾರು ಘರ್ಷಣೆಯನ್ನ ಏನ್ ಮಾಡತ್ತೆ? ಉರುಳು ಘರ್ಷಣೆಯಾಗಿ ಬದಲಾಯಿಸುತ್ತೆ ಅಂತ ಹೇಳ್ತೇವೆ. ಸೊ ಎ ಆಪ್ಷನ್ ಈಸ್ ಕರೆಕ್ಟ್. ಆಪ್ಷನ್ ಎ ಅನ್ನ ನಾವೇನಂತ ಹೇಳ್ತೇವೆ? ಕರೆಕ್ಟ್ ಅಂತ ಹೇಳ್ತೇವೆ. ಗೊತ್ತಾಯ್ತಲ್ವಾ? ಯಾಕಂದ್ರೆ ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ ಹಾಕೋದ್ರಿಂದ ಜಾರು ಘರ್ಷಣೆಯು ಉರುಳು ಘರ್ಷಣೆಯಾಗಿ ಬದಲಾಗಿ ಅವು ಜಾಸ್ತಿ ಸ್ಪೀಡ್ ಆಗಿ ಮೂವ್ ಆಗತ್ತೆ, ಅಂದ್ರೆ ಘರ್ಷಣೆಯನ್ನ ಕಡಿಮೆ ಮಾಡ್ತು ಅಂತ ಹೇಳ್ತೇವೆ. ದಟ್ ಈಸ್ ದ ರೀಸನ್. ಸೊ ನೆಕ್ಸ್ಟ್ ಒನ್, ದ ರಿಸಲ್ಟೆಂಟ್ ಆಫ್ ಟೂ ಫೋರ್ಸಸ್ ಆಕ್ಟಿಂಗ್ ಆನ್ ಅ ಬಾಡಿ ಈಸ್ 0 ಇಫ್ ದ ಫೋರ್ಸಸ್ ಆರ್. ಒಂದು ವಸ್ತುವಿನ ಮೇಲೆ ಪ್ರಯೋಗವಾಗುತ್ತಿರುವ ಎರಡು ಬಲಗಳ ಫಲಿತ ಬಲ 0 ಆದಾಗ ಆ ಬಲಗಳು ಏನಾಗತ್ತೆ? ಆಪ್ಷನ್ ಎ, ಅನ್ಇಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಅಂಡ್ ಆಕ್ಟಿಂಗ್ ಇನ್ ಸೇಮ್ ಡೈರೆಕ್ಷನ್. ಅಸಮವಾದ ಪರಿಮಾಣ ಮತ್ತು ಒಂದೇ ದಿಕ್ಕಿನಲ್ಲಿ ಪ್ರಯೋಗವಾಗ್ತಾ ಇದೆ. ಆಪ್ಷನ್ ಬಿ, ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಅಂಡ್ ಆಕ್ಟಿಂಗ್ ಇನ್ ಅ ಸೇಮ್ ಡೈರೆಕ್ಷನ್. ಸಮವಾದ ಪರಿಮಾಣ ಮತ್ತು ಒಂದೇ ದಿಕ್ಕಿನಲ್ಲಿ ಪ್ರಯೋಗ ಆಗ್ತಾ ಇದೆ. ಆಪ್ಷನ್ ಸಿ, ಅನ್ಇಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಅಂಡ್ ಆಕ್ಟಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಅಸಮವಾದ ಪರಿಮಾಣ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗ ಆಗ್ತಾ ಇದೆ. ಆಪ್ಷನ್ ಡಿ, ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಅಂಡ್ ಆಕ್ಟಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಸಮನಾದ ಪರಿಮಾಣ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾಗ್ತಾ ಇದೆ. ಹಾಗಾದ್ರೆ ಈ ಕ್ವಶನ್ ಯಾವ ರಿಲೇಟೆಡ್ ಆಗಿ ಕೇಳಿದಾರೆ? ವಿಚ್ ಚಾಪ್ಟರ್ ರಿಲೇಟೆಡ್ ಕ್ವಶನ್ ಇಸ್ ದಿಸ್? ಈ ಯಾವ ಚಾಪ್ಟರ್ಗೆ ರಿಲೇಟೆಡ್ ಇದೆ? ಬಲ ಮತ್ತು ಪ್ರೆಷರ್. ಅದರಲ್ಲಿ ಮುಖ್ಯವಾಗಿ ಫೋರ್ಸ್ ಬಗ್ಗೆ ಕೇಳಿದ್ದಾರೆ. ಹೌದಾ? ಫೋರ್ಸ್ ಅಲ್ಲಿ ನಾವು ಏನ್ ಮಾಡಿದ್ದೇವೆ? ಫೋರ್ಸ್ ಅಂದ್ರೆ ಏನು, ಕಾಂಟ್ಯಾಕ್ಟ್ ಫೋರ್ಸ್ ಅಂದ್ರೆ ಏನು, ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂದ್ರೆ ಏನು, ಹಾಗೆ ಸ್ಟೇಬಲ್ ಫೋರ್ಸ್ ಅಂಡ್ ಅನ್ಸ್ಟೇಬಲ್ ಫೋರ್ಸ್ ಬಗ್ಗೆ ಕೂಡ ಸ್ಟಡಿ ಮಾಡಿದ್ವಿ ಅಲ್ವಾ? ಕಲ್ತಿದ್ದೇವೆ ಅಲ್ವಾ? ಸ್ಟೇಬಲ್ ಫೋರ್ಸ್ ಅಂದ್ರೆ ಏನಂತ ಹೇಳ್ತೇವೆ ನಾವು? ಸಮಬಲ ಅಸಮಬಲ, ಸಂತುಲಿತ ಬಲ ಅಂತ ಹೇಳ್ತಿದ್ವಿ ಕನ್ನಡದಲ್ಲಿ ಅಲ್ವಾ? ಸಂತುಲಿತ ಬಲ
ಹಾಗೆ ಅಸಂತುಲಿತ ಬಲ, ಅನ್ಸ್ಟೇಬಲ್ ಫೋರ್ಸ್ ಅಂತ ಹೇಳ್ತೇವೆ, ಅಥವಾ ನಾನ್ ಸ್ಟೇಬಲ್ ಫೋರ್ಸ್. ಹೌದಾ? ಸೊ ಇಲ್ಲಿ ಅಸಂತುಲಿತ ಬಲ ಅಂತ ಕಲ್ತಿದ್ವಿ ಅಲ್ವಾ? ಇಲ್ಲಿ ಯಾವುದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ? ಈ ಸಂತುಲಿತ ಅಸಂತುಲಿತ ಬಲದ ಮೇಲೆ ಇದೆ. ಬಟ್ ನೋಡಿ, ಇಲ್ಲಿ ಒಂದು ವಸ್ತುವಿನ ಮೇಲೆ ಪ್ರಯೋಗವಾಗುತ್ತಿರುವ ಎರಡು ಬಲಗಳ ಫಲಿತ ಬಲ ಅಂದ್ರೆ ನೆಟ್ ಫೋರ್ಸ್ ಅಥವಾ ಬಲಗಳ ಮೊತ್ತ ಅಂತ ಕೇಳಿದ್ದಾರೆ. 0 ಆಗಿದೆಯಂತೆ ಬಲಗಳ ಮೊತ್ತ. ಆ ಬಲಗಳು ಯಾವುದು ಅಂತ ಕೇಳಿದ್ದಾರೆ. ನಿನ್ನೆ ನಾನು ಎಕ್ಸಾಂಪಲ್ ಅನ್ನ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೆ. ಯಾವ ಬಲ ಸಂತುಲಿತನೋ ಅಸಂತುಲಿತನೋ, ನೆಟ್ ಫೋರ್ಸ್ ಯಾವುದ್ರಲ್ಲಿ 0 ಇರುತ್ತೆ ಅನ್ನೋದು. ಸೊ ಫಸ್ಟ್ ಅಲ್ಲಿ ನೋಡಿ, ಒಂದು ವಸ್ತುವಿನ ಮೇಲೆ ಪ್ರಯೋಗವಾಗುತ್ತಿರುವ ಎರಡು ಬಲಗಳ ಫಲಿತ ಬಲ 0 ಇದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಹೇಳ್ತೇವೆ, ಯಾವಾಗ ಸಂತುಲಿತ ಬಲವನ್ನ ಸ್ಟಡಿ ಮಾಡುವಾಗ ಹೇಳಿದ್ದೆ ನಾನು, ಏನಾಗಿರುತ್ತೆ ಇಲ್ಲಿ ಹಗ್ಗ ಜಗ್ಗಾಟ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ ಅಲ್ವಾ? ಇಲ್ಲಿ ಏನಾಗತ್ತೆ, ಈ ಕಡೆ 3 ಮೆಂಬರ್ಸು ಎಳಿತಾ ಇದ್ದಾರೆ ಈ ಡೈರೆಕ್ಷನ್ ನಲ್ಲಿ, ಈ ಕಡೆ 3 ಮೆಂಬರ್ಸು ಈ ಹಗ್ಗವನ್ನ ಏನ್ ಮಾಡಿದ್ದಾರೆ, ಎಳಿತಾ ಇದ್ದಾರೆ. ಹೌದಾ? ಈ ಡೈರೆಕ್ಷನ್ ವಿರುದ್ಧ ದಿಕ್ಕಲ್ಲಿ. ಅಂದ್ರೆ ಇಲ್ಲಿ ಸಂತುಲಿತ ಬಲದಲ್ಲಿ ಏನಿರುತ್ತೆ, ಇಲ್ಲಿ ಮೊದಲನೆಯದಾಗಿ ಸಮನಾದ ಪರಿಮಾಣದ ಬಲ ಎರಡೂ ಕಡೆ ಆಕ್ಟ್ ಆಗ್ತಾ ಇದೆ. ಹಾಗೆ ಆ ಆಕ್ಟ್ ಆಗ್ತಾ ಇರೋ ಬಲ ವಿರುದ್ಧ ದಿಕ್ಕು ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಆಕ್ಟ್ ಆಗ್ತಾ ಇರತ್ತೆ ಅನ್ನೋದನ್ನ ನಾವು ಯಾವ್ದ್ರಲ್ಲಿ ಸ್ಟಡಿ ಮಾಡಿದ್ವಿ? ಸಂತುಲಿತ ಬಲದಲ್ಲಿ ಸ್ಟಡಿ ಮಾಡಿದ್ದೇವೆ. ಹೀಗಿರೋವಾಗ ನೆಟ್ ಫೋರ್ಸ್ ಏನಾಗತ್ತೆ ನೋಡಿ, ನಾವು ಬಲ ಬದಿಯಲ್ಲಿ ಎಷ್ಟು ಬಲ ಹಾಕಿ ಎಳಿತಾ ಇದ್ದೇವೋ ಎಡಬದಿಯಲ್ಲೂ ಅಷ್ಟೇ ಬಲ ಹಾಕಿ ಎಳೆದ್ರೆ ಆ ಹಗ್ಗ ಏನಾಗತ್ತೆ, ಯಾವ ಕಡೆಗೂ ಮೂವ್ ಆಗೋದಿಲ್ಲ. ಹೌದಾ? ಕಾರಣ ಏನಂದ್ರೆ ಅಲ್ಲಿ ನಾವು ಏನ್ ಹೇಳ್ತೇವೆ, ನೆಟ್ ಫೋರ್ಸ್ 0 ಅಂತ ಹೇಳ್ತೇವೆ. ಅಂದ್ರೆ ಎಷ್ಟು ಬಲ ಪ್ರಯೋಗ ಆಗ್ತಾ ಇದೆಯೋ ಒಂದು ದಿಕ್ಕಲ್ಲಿ, ಅಷ್ಟೇ ಬಲ ಪ್ರಯೋಗ ವಿರುದ್ಧ ದಿಕ್ಕಲ್ಲಿ ಆಗ್ತಾ ಇದೆ. ಅಂದ್ರೆ ಇಲ್ಲಿ ನಾವು ಏನ್ ಮಾಡ್ತೇವೆ, ಆ ಎರಡು ಬಲಗಳನ್ನ ಕಳಿತೇವೆ. ಹೌದಾ? ಫಾರ್ ಎಕ್ಸಾಂಪಲ್ 3 ನ್ಯೂಟನ್ ಒಂದು ಡೈರೆಕ್ಷನ್ ಅಲ್ಲಿ ಆಗ್ತಾ ಇದೆ ಅಂದ್ರೆ ಇನ್ನೊಂದು ಡೈರೆಕ್ಷನ್ ಅಲ್ಲೂ 3 ನ್ಯೂಟನ್ ಅಷ್ಟೇ ಬಲ ಪ್ರಯೋಗ ಆದ್ರೆ ಇವುಗಳ ಮೊತ್ತ ಏನ್ ಬರುತ್ತೆ? 0 ಬರುತ್ತೆ. ಹೌದಾ? ಹಾಗಾದ್ರೆ ಆ ಬಲವನ್ನ ಏನಂತ ಹೇಳ್ತೇವೆ? ಸಂತುಲಿತ ಬಲ ಅಂತ ಕರಿತೇವೆ. ಇಲ್ಲಿ ಕ್ವಶನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇದೆ? ಫಲಿತ ಬಲ 0 ಆಗಬೇಕು ಅಂದ್ರೆ ಸಂತುಲಿತ ಬಲದ ಸ್ಟೇಟ್ಮೆಂಟ್ ಅನ್ನ ನಾವಿಲ್ಲಿ ಹುಡುಕಬೇಕು. ಅಸಮವಾದ ಪರಿಮಾಣ ಮತ್ತು ಒಂದೇ ದಿಕ್ಕಿನಲ್ಲಿ ಪ್ರಯೋಗವಾಗಿದೆ. ಇಲ್ಲ, ಸಂತುಲಿತ ಬಲದಲ್ಲಿ ಅಸಮವಾದ ಪರಿಮಾಣ ಇರೋದಿಲ್ಲ. ಈಕ್ವಲ್ ಫೋರ್ಸಸ್ ಆಕ್ಟ್ ಆಗತ್ತೆ, ಅನ್ಈಕ್ವಲ್ ಫೋರ್ಸ್ ಆಕ್ಟ್ ಆಗೋದಿಲ್ಲ. ರೈಟ್? ಸೊ ದಿಸ್ ಇಸ್ ರಾಂಗ್. ದೆನ್ ಸಮನಾದ ಪರಿಮಾಣ ಕರೆಕ್ಟ್, ಸಮನಾದ ಪರಿಮಾಣ ಇರುತ್ತೆ, ಆದ್ರೆ ಒಂದೇ ದಿಕ್ಕಲ್ಲಿ ಇರುತ್ತಾ? ಇಲ್ಲ. ಸೊ ಇದು ಕೂಡ ರಾಂಗ್. C1 ಅಸಮವಾದ ಪರಿಮಾಣ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗ ಅಂತ ಹೇಳಿದ್ದಾರೆ. ವಿರುದ್ಧ ದಿಕ್ಕಲ್ಲೇನೋ ಪ್ರಯೋಗ ಆಗತ್ತೆ ಬಲ, ಆದ್ರೆ ಅಸಮ ಪರಿಮಾಣ ಪ್ರಯೋಗ ಆಗೋದಿಲ್ಲ. ಸೊ ಸಿ ಆಪ್ಷನ್ ಈಸ್ ರಾಂಗ್. ಡಿ ಆಪ್ಷನ್ ಸಮನಾದ ಪರಿಮಾಣ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾಗತ್ತೆ. ದಿಸ್ ಇಸ್ ಯುವರ್ ರೈಟ್ ಆನ್ಸರ್. ಇದು ಕರೆಕ್ಟ್ ಹೇಳಿದೆ. ಹೌದಾ? ಸಮನಾದ ಪರಿಮಾಣ, ಈಕ್ವಲ್ ಫೋರ್ಸ್ ಆಕ್ಟ್ ಆಗ್ಬೇಕು, ವಿರುದ್ಧ ದಿಕ್ಕಲ್ಲೇ ಆಕ್ಟ್ ಆಗ್ಬೇಕು, ಅಂದಾಗ ಮಾತ್ರ ಏನ್ ಸಿಗುತ್ತೆ ನಮಗೆ? ಫಲಿತ ಬಲ 0 ಆಗತ್ತೆ ಅಂತ ಹೇಳ್ತೇವೆ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಡಿ ಆಪ್ಷನ್ ಕರೆಕ್ಟ್ ಇದೆ ಅಂತ ಹೇಳ್ತೇವೆ ಅಲ್ವಾ? ಓಕೆ. ಸೊ ನಾವೀಗ ಡಿ ಆಪ್ಷನ್ ಬಗ್ಗೆ ನೋಡಿದ್ವಿ. ಡಿ ಆಪ್ಷನ್ ಕರೆಕ್ಟ್ ಇದೆ. ನೆಕ್ಸ್ಟ್ ಅಲ್ಲಿ ಏನ್ ಮಾಡೋಣ? ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. A force required to move a body having greater inertia is. ಹೆಚ್ಚು ಜಡತ್ವ ಹೊಂದಿರುವ ಕಾಯವನ್ನ ಚಲಿಸುವಂತೆ ಮಾಡಲು ಬಳಸುವ ಬಲ. ಆಪ್ಷನ್ ಎ ಬ್ಯಾಲೆನ್ಸ್ಡ್ ಫೋರ್ಸ್, ಸಂತುಲಿತ ಬಲ. ಆಪ್ಷನ್ ಬಿ ಅನ್ಬ್ಯಾಲೆನ್ಸ್ ಫೋರ್ಸ್, ಅಸಂತುಲಿತ ಬಲ. ಆಪ್ಷನ್ ಸಿ ಫ್ರಿಕ್ಷನಲ್ ಫೋರ್ಸ್, ಘರ್ಷಣಾ ಬಲ. ಆಪ್ಷನ್ ಡಿ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಗುರುತ್ವ ಬಲ ಅಂತ ಹೇಳ್ತಾರೆ. ಇಲ್ಲಿ ಕ್ವಶನ್ ಅನ್ನ ಏನ್ ಮಾಡಿದ್ದಾರೆ ಅವರು? ಮತ್ತೆ ಬಲಗಳ ಬಗ್ಗೆ, ಫೋರ್ಸ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ ಅಲ್ವಾ? ಕ್ವಶನ್ ಅನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ನಲ್ಲಿ ಏನ್ ಕೇಳಿದ್ದಾರೆ ಅವರು? ಹೆಚ್ಚು ಜಡತ್ವ ಹೊಂದಿರುವ ಕಾಯ. ಎ ಫೋರ್ಸ್ ಅಂದ್ರೆ ಗ್ರೇಟರ್ ಇನರ್ಷಿಯಾ. ಜಡತ್ವ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇನರ್ಷಿಯಾ ಅಂತ ಹೇಳ್ತೇವೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ್ಲೂ ವಸ್ತು ಮೂವ್ ಆಗೋಕ್ಕಿಂತ ಮುಂಚೆ ಅದು ಜಡತ್ವದಲ್ಲಿ ಇರುತ್ತೆ ಅಂತ ಹೇಳ್ತೇವೆ ನಾವು. ಹೌದಾ?
ಅಲ್ಲಿ ಜಡತ್ವ ಹೊಂದಿರುವ ಕಾಯವನ್ನ ಚಲಿಸೋ ಹಾಗೆ ಮಾಡ್ಬೇಕು. ಹಾಗೆ ಮಾಡೋದಿಕ್ಕೆ ನೀವು ಯಾವ ತರದ ಬಲವನ್ನ ಪ್ರಯೋಗ ಮಾಡ್ತೀರಾ ಅಂತ ಕೇಳಿದ್ದಾರೆ. ಆಯ್ತಾ, ನಾವು ಇವೆಲ್ಲ ಬಲಗಳ ಬಗ್ಗೆ ಕಲ್ತಿದ್ದೇವೆ. ಸಂತುಲಿತ ಬಲ ಅಂದ್ರೆ ಏನು, ಅಸಂತುಲಿತ ಬಲ ಅಂದ್ರೆ ಏನು, ಘರ್ಷಣಾ ಬಲ ಹೇಗೆ ಆಕ್ಟ್ ಆಗತ್ತೆ, ಗುರುತ್ವಾಕರ್ಷಣಾ ಬಲ, ವಾಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್, ಎಲ್ಲ ಸ್ಟಡಿ ಮಾಡಿದ್ದೇವೆ. ಹೌದಾ, ಇಲ್ಲಿ ಜಡತ್ವ ಹೊಂದಿರುವ ಕಾಯವನ್ನ ಚಲಿಸುವಂತೆ ಮಾಡೋದಕ್ಕೆ ರಿಲೇಟೆಡ್ ಆಗಿರೋ ಬಲ ಯಾವುದು ಇಲ್ಲಿ? ಹಾಗಾದ್ರೆ ನೋಡಿ ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ ಅನ್ನೋದನ್ನ. ಫಸ್ಟ್ ಅಲ್ಲಿ ಸಂತುಲಿತ ಬಲ ಅಂತ ಹೇಳಿದ್ವಿ. ಹೌದಾ, ಸಂತುಲಿತ ಬಲದಲ್ಲಿ ಏನಾಗತ್ತೆ, ಇಲ್ಲಿ ಸಂತುಲಿತ ಬಲ ನಾನೀಗಷ್ಟೇ ಹಿಂದಿನ ಕ್ವಶನ್ ಅಲ್ಲಿ ಹೇಳಿದೆ ಅಲ್ವಾ, ಇಲ್ಲಿ ಜಡತ್ವದ ಬಗ್ಗೆ ನಾವು ಹೇಳೋದಿಲ್ಲ. ಸೊ ಇದು ರಾಂಗ್ ಆಯ್ತು. ಅಂದ್ರೆ ಸಂತುಲಿತ ಬಲದಲ್ಲಿ ಜಡತ್ವದ ಬಗ್ಗೆ ಹೇಳೋದಿಲ್ಲ ಅನ್ನೋಗಿಂತ ಸಂತುಲಿತ ಬಲದಲ್ಲಿ ಎರಡು ಕಡೆನೂ ನಾವು ಈಕ್ವಲಿ ಫೋರ್ಸ್ ಅನ್ನ ಹಾಕಿ ಇಲ್ಲಿ ಬಲ ಈಕ್ವಲಿ ಆಕ್ಟ್ ಆಗ್ತಾ ಇರತ್ತೆ. ಹೌದಾ, ಸೊ ಜಡತ್ವದಿಂದ ಕಾಯ ಮೂವ್ ಆಗಬೇಕು ಅಂದ್ರೆ ಒಂದು ಕಡೆ ಅದು ಕಾನ್ಸ್ಟೆಂಟ್ ಇರಬೇಕು, ಇನ್ನೊಂದ್ ಕಡೆ ಎಳಿಬೇಕು. ಎರಡು ಕಡೆ ಬಲ ಪ್ರಯೋಗ ಆಗೋದಿಲ್ಲ ಇಲ್ಲಿ. ಹೌದಾ, ಈಕ್ವಲ್ ಆಗಿ ಆಗೋದಿಲ್ಲ. ಸೊ ಸಂತುಲಿತ ಬಲ ಅಥವಾ ಬ್ಯಾಲೆನ್ಸ್ಡ್ ಫೋರ್ಸ್ ಅನ್ನೋದು ರಾಂಗ್ ಅಂತ ಆಯ್ತು. ಹಾಗಾದ್ರೆ ಏನಂತ ಹೇಳ್ತೇವೆ, ಅಸಂತುಲಿತ ಬಲವನ್ನ ಹೇಳ್ತೇವ. ಅಸಂತುಲಿತ ಬಲ ಅಂದ್ರೆ ಏನು? ಅಸಂತುಲಿತ ಬಲದಲ್ಲಿ ಜಾಸ್ತಿ ಫೋರ್ಸ್ಫುಲಿ ಎಳಿತೇವೆ ಅಲ್ವಾ. ಅಲ್ಲಿ ಎರಡು ಸಂತುಲಿತ ಬಲದ ಬಗ್ಗೆ ನಾವು ಕಲ್ತಿದ್ದೇವೆ. ಎರಡು ಅಸಮನಾದ ಕಾಯ ಇರುತ್ತೆ, ಹಾಗೆ ಅವುಗಳನ್ನ ಏನ್ ಮಾಡ್ತೇವೆ, ಒಂದೇ ದಿಕ್ಕಲ್ಲಿ ಎಳಿತೇವೆ. ಹೌದಾ, ಸೊ ಅಥವಾ ವಿರುದ್ಧ ದಿಕ್ಕಲ್ಲೂ ಎಳಿಬಹುದು. ಅಸಂತುಲಿತ ಬಲದಲ್ಲಿ ಫೋರ್ಸು ಜಾಸ್ತಿ ಇರುತ್ತೆ, ಅದಕ್ಕಾಗಿ ನಾವು ಜಡತ್ವದಲ್ಲಿರೋ ಕಾಯವನ್ನ ಚಲಿಸೋ ಹಾಗೆ ಮಾಡಬೇಕು ಅಂದ್ರೆ ಜಾಸ್ತಿ ಬಲ ಬೇಕು. ಸೊ ಆಗ ನಾವ್ ಏನ್ ಮಾಡ್ತೇವೆ, ಅಸಂತುಲಿತ ಬಲವನ್ನ ಅಪ್ಲೈ ಮಾಡ್ತೇವೆ. ಸೊ ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್ ಅಂತ ಹೇಳ್ತೇವೆ. ಅನ್ಬ್ಯಾಲೆನ್ಸ್ ಫೋರ್ಸ್ ಇಸ್ ದಿ ರೈಟ್ ಆನ್ಸರ್. ಘರ್ಷಣಾ ಬಲ ಇಲ್ಲಿ ಉಪಯೋಗಕ್ಕೆ ಬರೋದಿಲ್ಲ, ದಿಸ್ ಇಸ್ ರಾಂಗ್. ಗುರುತ್ವಾಕರ್ಷಣ ಬಲ ಕೂಡ ಇಲ್ಲಿ ಆಕ್ಟ್ ಆಗೋದಿಲ್ಲ. ಹಾಗಾದ್ರೆ ಒಂದು ವಸ್ತು ಇನರ್ಷಿಯಾ ಸ್ಟೇಜ್ ಅಲ್ಲಿ ಇದೆ ಅಂದ್ರೆ ಅದನ್ನ ಮೂವ್ ಮಾಡಬೇಕು ಅಂದ್ರೆ ಜಾಸ್ತಿ ಬಲ ಪ್ರಯೋಗ ಮಾಡಬೇಕು. ಅಂತ ಟೈಮಲ್ಲಿ ನಾವು ಅಸಂತುಲಿತ ಬಲವನ್ನ ಬಳಸ್ತೇವೆ, ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಯಾಕಂದ್ರೆ ಇಲ್ಲಿ ಜಾಸ್ತಿ ಫೋರ್ಸ್ ಅನ್ನ ಹಾಕಿ ಎಳಿತೇವೆ. ಆಯ್ತಾ, ನೋಡಿ ಇಲ್ಲಿ ಇನ್ ದ ಗಿವನ್ ಫಿಗರ್ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಬ್ಲಾಕ್ ಈಸ್. ಚಿತ್ರದಲ್ಲಿ ನೀಡಿರುವಂತೆ ಒಂದು ಪೆಟ್ಟಿಗೆಯ ಮೇಲೆ ವರ್ತಿಸುತ್ತಿರುವ ನಿವ್ವಳ ಬಲವು ಅಂತ ಕೇಳಿದ್ದಾರೆ. ಆಪ್ಷನ್ ಎ 5 ನ್ಯೂಟನ್, ಆಪ್ಷನ್ ಬಿ 10 ನ್ಯೂಟನ್, ಆಪ್ಷನ್ ಸಿ 0 ನ್ಯೂಟನ್, ಆಪ್ಷನ್ ಡಿ 25 ನ್ಯೂಟನ್ ಅಂತ ಕೇಳಿದ್ದಾರೆ. ಇಲ್ಲಿ ಕ್ವಶನ್ ಮತ್ತೆ ಏನಿದೆ, ಸಂತುಲಿತ ಮತ್ತು ಅಸಂತುಲಿತ ಬಲದ ಬಗ್ಗೆ ಬಂದಿದೆ. ಇಲ್ಲಿ ಕೊಟ್ಟಿರೋ ಡೈಗ್ರಾಮ್ ಅನ್ನ ನೋಡಿ ಇಲ್ಲಿರೋ ಆಪ್ಷನ್ ಅನ್ನ ಹಾಕಬೇಕು. ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಕೆಳಗಡೆ ಒಂದು ಚಿತ್ರ ಇದೆ, ಒಂದು ಪೆಟ್ಟಿಗೆಯ ಚಿತ್ರವನ್ನ ಕೊಟ್ಟಿದ್ದೇವೆ. ಆ ಪೆಟ್ಟಿಗೆಯ ಚಿತ್ರ ಏನನ್ನ ತೋರಿಸ್ತಾ ಇದೆ ಅಂದ್ರೆ ಪೆಟ್ಟಿಗೆಯ ಎರಡೂ ಕಡೆ ಯಾವ ತರದ ಬಲ ಪ್ರಯೋಗ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಅದನ್ನ ನೋಡಿ ಬಲಗಳ ಮೊತ್ತ ಏನಾಗುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ನೋಡಿ ಇಲ್ಲಿ 5 ನ್ಯೂಟನ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ, 5 ನ್ಯೂಟನ್ ಈ ಕಡೆ ಮೂವ್ ಆಗ್ತಾ ಇದೆ. 5 ನ್ಯೂಟನ್ ಅಂದ್ರೆ ಎರಡೂ ಕಡೆ ಏನಿದೆ, ಈಕ್ವಲ್ ಫೋರ್ಸ್ ಇದೆ. ಹೌದಾ, ಈಕ್ವಲ್ ಫೋರ್ಸ್ ಇದೆ. ಹಾಗೆ ಅವುಗಳ ದಿಕ್ಕು ಹೇಗಿದೆ, ವಿರುದ್ಧ ದಿಕ್ಕಲ್ಲಿ ಇದೆ. ಒಂದು ಹೀಗಿದ್ರೆ ಇನ್ನೊಂದು ಹೀಗಿದೆ ಅಲ್ವಾ. ಸೊ ಆಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ತೇವೆ. ಆಪೋಸಿಟ್ ಡೈರೆಕ್ಷನ್, ಈಕ್ವಲ್ ಫೋರ್ಸ್ ಇದೆ, ಆಪೋಸಿಟ್ ಡೈರೆಕ್ಷನ್ ಇದೆ. ಅಂದ್ರೆ ಇದು ಯಾವ ತರದ ಬಲ ಅಂತ ಹೇಳ್ತೇವೆ, ಇಟ್ ಈಸ್ ಬ್ಯಾಲೆನ್ಸ್ಡ್ ಫೋರ್ಸ್. ಇದನ್ನ ಏನಂತ ಕರಿತೇವೆ, ಸಂತುಲಿತ ಬಲ ಅಂತ ಹೇಳ್ತೇವೆ. ಹೇಗೆ ಹೇಳ್ತೀರಾ ಅಂದ್ರೆ ವ್ಯಾಖ್ಯೆ ಅಥವಾ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡಿ ಹೇಳ್ತೇವೆ. ಹೌದಾ, ಸಂತುಲಿತ ಬಲದಲ್ಲಿ ನಾವು ಕಲ್ತಿದ್ದೇವೆ ಈಕ್ವಲ್ ಫೋರ್ಸಸ್ ಆಕ್ಟ್ಸ್ ಇನ್ ಆಪೋಸಿಟ್ ಡೈರೆಕ್ಷನ್ ಅಂತ. ಓಕೆ, ಹಾಗಾದ್ರೆ ಈಗ ನಮ್ಗೆ ಇಲ್ಲಿ ಸ್ಟೇಟ್ಮೆಂಟ್ ಬೇಡ, ನಾವೀಗ ಯಾವ ತರದ ಬಲ ಅನ್ನೋದನ್ನ ಕಂಡಿಡ್ಕೊಂಡ್ವಿ. ಯಾಕೆ ಕಂಡಿಡ್ಕೊಳ್ಬೇಕು ಅಂದ್ರೆ ಬಲಗಳ ಮೊತ್ತವನ್ನ ಕೇಳಿದ್ದಾರೆ. ಹೌದಾ, ಏನಾಗತ್ತೆ ಅಂತ ಕೇಳಿದ್ದಾರೆ. ಬಲಗಳ ಮೊತ್ತ ಕಂಡುಹಿಡಿಬೇಕು ಅಂದ್ರೆ ಅದು ಬ್ಯಾಲೆನ್ಸ್ಡ್ ಫೋರ್ಸ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅನ್ನೋದು ನಮಗ್ ಬೇಕು. ಬ್ಯಾಲೆನ್ಸ್ ಇದೆಯೋ ನಾನ್ ಬ್ಯಾಲೆನ್ಸ್ ಇದೆಯೋ ಅನ್ನೋದು ಬೇಕು ಅಲ್ವಾ. ಹಾಗಾದ್ರೆ ಬ್ಯಾಲೆನ್ಸ್ಡ್ ಫೋರ್ಸ್ ಅಲ್ಲಿ ನಾವೇನ್ ಮಾಡ್ತೇವೆ, ಎರಡು ಬಲಗಳನ್ನ ಕಳಿತೇವೆ ಅಲ್ವಾ. ಈಗ ಹೇಳಿದೆ, ಈಗಷ್ಟೇ ಹಿಂದಿನ ಕ್ವಶನ್ ಸಾಲ್ವ್ ಮಾಡುವಾಗ ನೋಡಿದ್ದೇವೆ, ನೆಟ್ ಫೋರ್ಸ್ ಇನ್ ಬ್ಯಾಲೆನ್ಸ್ಡ್ ಫೋರ್ಸ್ ಇಸ್ ಆಲ್ವೇಸ್ ಯು ಶುಡ್ ಸಬ್ಟ್ರಾಕ್ಟ್
ದೋಸ್ ಪಾಯಿಂಟ್ಸ್. ಹೌದಾ, ಎರಡು ಬಲಗಳನ್ನ ಕಳಿಬೇಕು. ಅಂದ್ರೆ 5 ನ್ಯೂಟನ್ ಮೈನಸ್ 5 ನ್ಯೂಟನ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಏನ್ ಬರುತ್ತೆ? 0 ನ್ಯೂಟನ್ ಬರುತ್ತೆ. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಇದೆ? ಸಿ ಆಪ್ಷನ್ ಆರ್ ಮೂರನೇ ಉತ್ತರ ಕರೆಕ್ಟ್ ಇದೆ ಅಂತ ಹೇಳ್ತೇವೆ. 0 ನ್ಯೂಟನ್ ಈಸ್ ದಿ ಕರೆಕ್ಟ್ ಆನ್ಸರ್. ಉಳಿದಿದ್ದೆಲ್ಲ ಏನು? ರಾಂಗ್. ಆಯ್ತಾ? ಆಪ್ಷನ್ 1 ಈಸ್ ರಾಂಗ್, ಆಪ್ಷನ್ 2 ಈಸ್ ರಾಂಗ್ ಅಂಡ್ ಆಪ್ಷನ್ 4 ಈಸ್ ರಾಂಗ್. 0 ನ್ಯೂಟನ್ ಯಾವ ಆಪ್ಷನ್ ನಲ್ಲಿ ಇದೆ? ಮೂರನೇ ಆಪ್ಷನ್ ನಲ್ಲಿ ಇದೆ. ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ದ ಬಾಕ್ಸ್ ಎಕ್ಸ್ಪೀರಿಯನ್ಸಿಂಗ್ ಬ್ಯಾಲೆನ್ಸ್ಡ್ ಫೋರ್ಸಸ್, ಸಂತುಲಿತ ಬಲಕ್ಕೆ ಒಳಪಟ್ಟಿರುವ ಪೆಟ್ಟಿಗೆಯ ಚಿತ್ರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಮತ್ತೆ 3 ತರದ ಪೆಟ್ಟಿಗೆಯನ್ನ ನಾವು ನೋಡಬಹುದು. ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3. ಸೊ ಇವನ್ನ ನೋಡಿ ಸಂತುಲಿತ ಬಲಕ್ಕೆ ಯಾವುದು ಇದು ಉದಾಹರಣೆ, ಯಾವ ಪೆಟ್ಟಿಗೆಯಲ್ಲಿ ಸಂತುಲಿತ ಬಲ ಪ್ರಯೋಗ ಆಗ್ತಾ ಇದೆ ಅನ್ನೋದನ್ನ ನೋಡಿ ಆನ್ಸರ್ ಅನ್ನ ಬರೀರಿ. ಫಸ್ಟ್ ಪೆಟ್ಟಿಗೆಯನ್ನ ನೋಡಿ, 5 ನ್ಯೂಟನ್ ಹಾಗೆ 4.5 ನ್ಯೂಟನ್. ಫಸ್ಟ್ ಪೆಟ್ಟಿಗೆ ಏನನ್ನ ಹೇಳ್ತಾ ಇದೆ? 5 ನ್ಯೂಟನ್ ಮತ್ತೆ 4.5 ನ್ಯೂಟನ್ ಆಕ್ಟ್ ಆಗ್ತಾ ಇದೆ. ಇಲ್ಲಿ ನಾವು ಬಲ ಪ್ರಯೋಗವನ್ನ ನೋಡೇ ಹೇಳಬಹುದು ಇದು ಸಂತುಲಿತ ಬಲಕ್ಕೆ ಸಂಬಂಧಪಟ್ಟಿಲ್ಲ ಅಂತ. ಕೇಳಿದ್ದು ಸಂತುಲಿತ ಬಲಕ್ಕೆ, ಹೌದಾ? ಸಂತುಲಿತ ಬಲ ಇರಬೇಕು ಅಂದ್ರೆ ಈಕ್ವಲ್ ಫೋರ್ಸ್ ಆಕ್ಟ್ ಆಗ್ಬೇಕು. ಇಲ್ಲೇನಿದೆ? ಅನ್ಈಕ್ವಲ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ರೈಟ್? ಸೊ ಆಪ್ಷನ್ ಎ ರಾಂಗ್. ನೆಕ್ಸ್ಟ್ ಅಲ್ಲಿ ಪೆಟ್ಟಿಗೆ 2ಅನ್ನ ನೋಡಿ, ಎರಡನೇ ಪೆಟ್ಟಿಗೆಯನ್ನ ನೋಡಿ. ಇಲ್ಲಿ ಏನಿದೆ? ಒಂದು ಕಡೆ 5 ನ್ಯೂಟನ್ ಇದೆ, ಹೌದಾ? ಒಂದು ಕಡೆ 5 ನ್ಯೂಟನ್ ಹೀಗಿದೆ ಡೈರೆಕ್ಷನ್, ಅಂಡ್ ಇನ್ನೊಂದು ಕಡೆ 5 ನ್ಯೂಟನ್ನೇ ಇದೆ, ಆದ್ರೆ ಡೈರೆಕ್ಷನ್ ಮತ್ತೆ ಹೀಗೆ ಇದೆ, ಹೌದಾ? ಹಾಗಾದ್ರೆ ಇಲ್ಲಿ ಸಮ ಪ್ರಮಾಣದ ಬಲ ಇದ್ರೂ ಕೂಡ ದಿಕ್ಕು ಏನಿದೆ? ಸರಿಯಾಗಿದೆ, ಸಮನಾಗಿದೆ. ಸೊ ಇದು ಕೂಡ ಏನಾಗೋದಿಲ್ಲ? ಸಂತುಲಿತ ಬಲ ಆಗೋದಿಲ್ಲ, ಹೌದಾ? ಸೊ ಇಲ್ಲಿ ಡೈರೆಕ್ಷನ್ ಸೇಮ್ ಡೈರೆಕ್ಷನ್ ಇದೆ, ಹೌದಾ? ಡೈರೆಕ್ಷನ್ ಸೇಮ್ ಇರೋದಕ್ಕೆ ಇದನ್ನ ನಾವು ಸಂತುಲಿತ ಬಲ ಅಂತ ಹೇಳೋದಿಲ್ಲ. ಸಂತುಲಿತ ಬಲದಲ್ಲಿ ಡೈರೆಕ್ಷನ್ ಆಪೋಸಿಟ್ ಇರಬೇಕು. ಹಾಗಾದ್ರೆ ಆಪ್ಷನ್ ಬಿ ಕೂಡ ರಾಂಗ್. ಆಪ್ಷನ್ ಸಿ ಅಂದ್ರೆ ಮೂರನೇ ಪೆಟ್ಟಿಗೆಯನ್ನ ನೋಡಿ ನೀವು. ಇಲ್ಲಿ ಏನ್ ತೋರಿಸಿದ್ದಾರೆ ಅಂದ್ರೆ 5 ನ್ಯೂಟನ್ ಬಲ ಪ್ರಯೋಗ ಆಗಿದೆ, ಆಯ್ತಾ? ಮೂರನೇ ಪೆಟ್ಟಿಗೆಯಲ್ಲಿ 5 ನ್ಯೂಟನ್ ಅಷ್ಟು ಬಲ ಪ್ರಯೋಗ ಈ ಡೈರೆಕ್ಷನ್ ನಲ್ಲಿ ಆಗಿದೆ. ಹಾಗೆ ಅದರ ಆಪೋಸಿಟ್ ಅಂದ್ರೆ ವಿರುದ್ಧ ದಿಕ್ಕಲ್ಲಿ 5 ನ್ಯೂಟನ್ ಪ್ರಯೋಗ ಆಗ್ತಾ ಇದೆ. ಅಂದ್ರೆ ಸಮ ಪ್ರಮಾಣದ ಬಲ ವಿರುದ್ಧ ದಿಕ್ಕಲ್ಲಿ ಇದೆ. ಅಂದಮೇಲೆ ಸಂತುಲಿತ ಬಲಕ್ಕೆ ಒಳಪಟ್ಟಿರುವ ಪೆಟ್ಟಿಗೆ ಯಾವುದು ಅಂತ ಆಯ್ತು? ಮೂರನೇ ಪೆಟ್ಟಿಗೆ ಅಂತ ಹೇಳ್ತೇವೆ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ ಯಾವುದು ಕರೆಕ್ಟ್ ಇದೆ? ಬಾಕ್ಸ್ 3 ಸಂತುಲಿತ ಬಲದ ಸ್ಟೇಟ್ಮೆಂಟ್ ರಿಲೇಟೆಡ್ ಇರೋದು ಬಾಕ್ಸ್ 3. ಸೊ ಮೂರನೇ ಉತ್ತರ ಕರೆಕ್ಟ್ ಇದೆ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ದ ಫೋರ್ಸ್ ಎಕ್ಸರ್ಟೆಡ್ ಬೈ ಅ ಚಾರ್ಜ್ಡ್ ಬಾಡಿ ಈಸ್, ಒಂದು ಆವೇಶಭರಿತ ವಸ್ತು ಉಂಟು ಮಾಡುವ ಬಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮ್ಯಾಗ್ನೆಟಿಕ್ ಫೋರ್ಸ್ ಅಂದ್ರೆ ಕಾಂತೀಯ ಬಲನೋ, ಆಪ್ಷನ್ ಬಿ ಗ್ರಾವಿಟೇಷನಲ್ ಫೋರ್ಸ್ ಗುರುತ್ವಾಕರ್ಷಣಾ ಬಲನೋ, ಆಪ್ಷನ್ ಸಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಸ್ಥಾಯಿ ವಿದ್ಯುತ್ ಬಲನೋ, ಆಪ್ಷನ್ ಡಿ ಫ್ರಿಕ್ಷನಲ್ ಫೋರ್ಸ್ ಅಂದ್ರೆ ಘರ್ಷಣಾ ಬಲನೋ ಅಂತ ಕೇಳಿದ್ದಾರೆ. ಒಂದು ಆವೇಶಭರಿತ ವಸ್ತು ಅಂದ್ರೆ ಏನು? ಚಾರ್ಜ್ಡ್ ಬಾಡಿ ಬಗ್ಗೆ ನಿನ್ನೆ ಕಲ್ತಿದ್ವಿ, ಹೌದಾ? ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೇವೆ? ಸ್ಟ್ಯಾಟಿಕ್ ಫೋರ್ಸ್ ಅಥವಾ ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಕರಿತೇವೆ. ಹಾಗಾದ್ರೆ ಒಂದು ಆವೇಶಭರಿತ ವಸ್ತು ಉಂಟು ಮಾಡುವ ಬಲ ಏನದು? ಸ್ಥಾಯಿ ವಿದ್ಯುತ್ ಬಲ ಅಂತ ಹೇಳ್ತೇವೆ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವ್ದು ಕರೆಕ್ಟ್ ಇದೆ? ಆಪ್ಷನ್ ಸಿ ಇದು ಕರೆಕ್ಟ್ ಇದೆ. ಕಾಂತೀಯ ಬಲದಲ್ಲಿ ಅಟ್ರಾಕ್ಷನ್ ಫೋರ್ಸ್ ಆಕ್ಟ್ ಆಗತ್ತೆ, ಹೌದಾ? ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ ಆಗತ್ತೆ. ಘರ್ಷಣಾ ಬಲದಲ್ಲಿ ಏನ ಅಂತ ನಾವು ನೋಡಿದ್ದೇವೆ, ಫ್ರಿಕ್ಷನ್ ಫೋರ್ಸ್ ಅಂತ. ಸ್ಥಾಯಿ ವಿದ್ಯುತ್ ಅಂದ್ರೆ ಏನು? ಇಲ್ಲಿ ಒಂದು ವಸ್ತುವನ್ನ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ಚಾರ್ಜ್ಡ್ ಬಾಡಿ ಬಗ್ಗೆ ಕೇಳದ್ದಕ್ಕಾಗಿ ಸ್ಥಾಯಿ ವಿದ್ಯುತ್ ಬಲ ಅನ್ನೋದನ್ನ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೇವೆ. ಇದು ಈಸಿ ಇದೆ, ಸ್ಟೇಟ್ಮೆಂಟ್ ರಿಲೇಟೆಡ್ ಕ್ವಶನ್. ಸೊ ನೆಕ್ಸ್ಟ್ ಒನ್, ದ ಇಕ್ವೇಶನ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ದ ಫೋರ್ಸ್ ಆಕ್ಟಿಂಗ್ ಆನ್ ಅನ್ ಆಬ್ಜೆಕ್ಟ್ ಈಸ್, ಒಂದು ವಸ್ತುವಿನ ಮೇಲೆ ಆಗುವ ಬಲ ಪ್ರಯೋಗವನ್ನ ಕಂಡುಹಿಡಿಯುವ ಸಮೀಕರಣವನ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ನಾವಿದನ್ನ ನ್ಯೂಟನ್ಸ್ ಲಾ ಅಂದ್ರೆ ನ್ಯೂಟನ್ ಲಾ ಬೇರೆ ಟಾಪಿಕ್ ಅಲ್ಲಿ ಬರುತ್ತೆ, ಬಟ್ ಈ ಟಾಪಿಕ್ ಅಲ್ಲಿ ನಾನು ಹೇಳಿದ್ದೆ. ಎಲ್ಲಿ ಹೇಳಿದ್ದೇನೆ ಅಂದ್ರೆ
ಬಲದ ಏಕಮಾನವನ್ನ ಹೇಳುವಾಗ ನ್ಯೂಟನ್ ಅವರು ಬಲಕ್ಕೆ ನ್ಯೂಟನ್ ಅನ್ನೋ ಏಕಮಾನವನ್ನ ಯಾಕೆ ಕೊಟ್ರು ಅಂದ್ರೆ, ಅವರು ನ್ಯೂಟನ್ ಚಲನೆಯ ಎರಡನೆಯ ನಿಯಮ, ನ್ಯೂಟನ್ ಸೆಕೆಂಡ್ ಲಾ ಯೂಸ್ ಮಾಡಿ ಯೂನಿಟ್ ಅನ್ನ ಕಂಡುಹಿಡಿದಿದ್ದೇವೆ. ಆ ಲಾ ಏನ್ ಹೇಳತ್ತೆ, ಬಲಕ್ಕೆ ಸೂತ್ರವನ್ನ ಕೊಟ್ಟಿತ್ತು, ಅದನ್ನ ಕಲ್ತಿದ್ದೇವೆ ಹೌದಾ. ಬಲ ಈಸ್ ಈಕ್ವಲ್ ಟು ದ್ರವ್ಯ ರಾಶಿ ಇಂಟು ಅಥವಾ ವಸ್ತುವಿನ ರಾಶಿ ಗುಣಿಸು ತೆಗೆದುಕೊಂಡ ವೇಗೋತ್ಕರ್ಷ ಅಂತ ಹೇಳ್ತೇವೆ. ಸೊ ಇಲ್ಲಿ ಕೇಳಿರೋದು ಬಲದ ಸೂತ್ರ ಅಥವಾ ಸಮೀಕರಣ ಯಾವುದು ಕರೆಕ್ಟ್ ಇದೆ, ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್ ಅಂತ ಹೇಳ್ತೇವೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೇವೆ. ಇದು ಈ ಸೂತ್ರ ನೆನಪಿರ್ಬೇಕು ನಿಮ್ಗೆ, ಆಯ್ತಾ. ಇಲ್ಲಿ ಕೇಳಿರೋದು ಬಲ ಪ್ರಯೋಗವಾದಾಗ ಸಮೀಕರಣ ಅಂತ ಕೇಳಿದ್ದಾರೆ. ಬಲದ ಸಮೀಕರಣ ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ. ಹಾಗಾಗಿ ಆಪ್ಷನ್ ಸೆಕೆಂಡ್ ಒನ್ ಇಸ್ ದಿ ಕರೆಕ್ಟ್ ಆಪ್ಷನ್ ಅಂತ ಹೇಳ್ತೇವೆ. ಲೆಟ್ ವಿ ಸಿ ನೆಕ್ಸ್ಟ್ ಒನ್. Force acting on a body of mass 1 kg produces an acceleration is 1 meter per second square. 1 kgಯ ಕಾಯವನ್ನು 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟು ವೇಗೋತ್ಕರ್ಷಗೊಳಿಸಲು ಕಾಯದ ಮೇಲೆ ಪ್ರಯೋಗವಾಗುವ ಬಲ ಎಷ್ಟು ಅಂತ ಕೇಳಿದ್ದಾರೆ. 1 ನ್ಯೂಟನ್, 1 ಡೈನ್, 1 ಜೌಲ್ ಆರ್ 1 ಕ್ಯಾಲ್ವಿನ್ ಅಂತ ಕೇಳಿದ್ದಾರೆ. ಇದನ್ನ ನಾವು ಎಲ್ಲಿ ಕಲ್ತಿದ್ದೇವೆ ಅಂದ್ರೆ, 1 ನ್ಯೂಟನ್ ಸ್ಟೇಟ್ಮೆಂಟ್ ಅನ್ನ ನಾನು ಹೇಳಿದ್ದೆ ಹೌದಾ. 1 ನ್ಯೂಟನ್ ಸ್ಟೇಟ್ಮೆಂಟ್ ಅನ್ನ ಏನಂತ ಹೇಳ್ತೇವೆ, ಈಗಷ್ಟೇ ಸೂತ್ರವನ್ನ ಹೇಳಿದೆ, ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ ಅಂತ ಹೌದಾ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, 1 kgಯ ಕಾಯ ಅಂದ್ರೆ ಏನಿದು ಮಾಸ್, ಎಂ ವ್ಯಾಲ್ಯೂ 1 kg ಇದೆ ಅಂತ ಹೇಳಿದ್ದಾರೆ. ಹಾಗೆ ಎಕ್ಸಲರೇಷನ್ ವೇಗೋತ್ಕರ್ಷ ಏನಿದೆ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಹಾಗಾದ್ರೆ ನಾವು ಫೋರ್ಸ್ ಅನ್ನ ಏನ್ ಮಾಡ್ತೇವೆ, ಎಂ ಇಂಟು ಎ ಅಂತ ಹೇಳ್ತೇವೆ ಹೌದಾ. ಫೋರ್ಸ್ ಇಸ್ ಈಕ್ವಲ್ ಟು ಎಂ ಇಂಟು ಎ, ಮಾಸ್ ಇಂಟು ಎಕ್ಸಲರೇಷನ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, 1 ನ್ಯೂಟನ್ ಅಥವಾ ಬಲ ಎಷ್ಟಿದೆ ಅನ್ನೋದು ಸಿಗುತ್ತೆ. ಅದನ್ನೇ ನಾವಿಲ್ಲಿ ಹೇಳ್ತೇವೆ. ಸೊ ಎ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್, ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ. ಇದು 1 ನ್ಯೂಟನ್ ವ್ಯಾಖ್ಯೆಯನ್ನ ಹೇಳ್ತಾ ಇದೆ. 1 kgಯ ಕಾಯವನ್ನ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟು ವೇಗೋತ್ಕರ್ಷಗೊಳಿಸಲು 1 ನ್ಯೂಟನ್ ಅಷ್ಟು ಬಲ ಪ್ರಯೋಗ ಮಾಡ್ತೇವೆ ಅನ್ನೋದು ಇದರ ಅರ್ಥ. ಸೊ ಲೆಟ್ ವಿ ಮೂವ್ ನೆಕ್ಸ್ಟ್ ಒನ್. ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ಎಕ್ಸಲರೇಷನ್ ಈಸ್, ರಾಶಿ ಮತ್ತು ವೇಗೋತ್ಕರ್ಷಗಳ ಗುಣಲಬ್ಧವನ್ನ ಕೇಳಿದ್ದಾರೆ. ಈಗಷ್ಟೇ ಹೇಳಿದೆ ಅಲ್ವಾ, ಎಂ ಅಂದ್ರೆ ರಾಶಿ, ವೇಗೋತ್ಕರ್ಷವನ್ನ ಇಂಗ್ಲಿಷ್ ಅಲ್ಲಿ ಎಕ್ಸಲರೇಷನ್ ಅಂತ ಹೇಳ್ತೇವೆ. ಇವೆರಡರ ಗುಣಲಬ್ಧ ನಮ್ಗೆ ಏನನ್ನ ಕೊಡುತ್ತೆ, ಬಲವನ್ನ ಕೊಡುತ್ತೆ. ಬಲದ ಸೂತ್ರವನ್ನ ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ನೋಡಿ ಇಲ್ಲಿ ಆ ಸೂತ್ರದ ಮೇಲೆ, ಅದರ ಏಕಮಾನದ ಮೇಲೆ ಎಷ್ಟು ಕ್ವಶನ್ಸ್ ಬಂದಿದೆ ಅಲ್ವಾ. ಸೊ ಅದು ಇಂಪಾರ್ಟೆಂಟ್. ಫಸ್ಟ್ ಆಪ್ಷನ್ ಕರೆಕ್ಟ್, ಜವ, ಜಡತ್ವ, ಸಂವೇಗ ಇವೆಲ್ಲ ರಾಂಗ್ ಆಯ್ತಾ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಮೂವ್ ನೆಕ್ಸ್ಟ್ ಒನ್. ಅರೇಂಜ್ ದ ಫಾಲೋವಿಂಗ್ ಇನ್ ದ ಅಸೆಂಡಿಂಗ್ ಆರ್ಡರ್ ಆನ್ ದ ಬೇಸಿಸ್ ಆಫ್ ನೆಟ್ ಫೋರ್ಸಸ್ ಆಕ್ಟಿಂಗ್ ಆನ್ ದೆಮ್. ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ಕೆಳಗಡೆ ಒಂದಿಷ್ಟು ಚಿತ್ರ ಕೊಟ್ಟಿದ್ದಾರೆ. ಎಲ್ಲ ಚಿತ್ರನು ಒಂದು ಪೆಟ್ಟಿಗೆಯ ಎರಡು ಬದಿಗೆ ಬಲ ಪ್ರಯೋಗ ಆಗೋದನ್ನ ಹೇಳ್ತಾ ಇದೆ. ಎಷ್ಟು ನ್ಯೂಟನ್ ಅಷ್ಟು ಬಲ ಪ್ರಯೋಗ ಆಗಿದೆ ಅನ್ನೋದನ್ನ ಚಿತ್ರದ ಮೂಲಕ ತೋರಿಸಿದ್ದಾರೆ. ನೀವೇನ್ ಮಾಡ್ಬೇಕು, ಅರೇಂಜ್ ದ ಫಾಲೋವಿಂಗ್ ಇನ್ ದ ಅಸೆಂಡಿಂಗ್ ಆರ್ಡರ್. ಕೆಳಗಡೆ ಕೊಟ್ಟಿರೋ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀರಾ ನೀವು, ಅಸೆಂಡಿಂಗ್ ಆರ್ಡರ್ ಅಂದ್ರೆ ಆರೋಹಣ ಅವರೋಹಣ ಅಂತ ಹೇಳ್ತೇವೆ ಹೌದಾ. ಆರೋಹಣ ಅಂದ್ರೆ ಏನು, ಕಡಿಮೆಯಿಂದ ಹೆಚ್ಚು. ಅಸೆಂಡಿಂಗ್ ಅಂದ್ರೆ ಡಿಕ್ರೀಸಿಂಗ್ ಇಂದ ಇನ್ಕ್ರೀಸಿಂಗ್ ಕಡೆ ಅಂತ ಹೇಳ್ತೇವೆ. ಸೊ ಕಡಿಮೆಯಿಂದ ಹೆಚ್ಚು, ಅಲ್ಲಿಗೆ ಇದನ್ನ ಏನ್ ಮಾಡ್ಬೇಕು, ಅರೇಂಜ್ ಮಾಡ್ಬೇಕು. ಅರೇಂಜ್ ಮಾಡೋವಾಗ ನೀವೇನ್ ಮಾಡ್ಬೇಕು ಅಂದ್ರೆ, ಫೋರ್ಸ್ ಮೊತ್ತವನ್ನ ಕಂಡಿಡ್ಕೊಳ್ಬೇಕು. ಬಲದ ಮೊತ್ತ ಎಷ್ಟಾಗ್ತಾ ಇದೆ ಎಲ್ಲ ಡೈಗ್ರಾಮ್ ಅಲ್ಲೂ ಅದನ್ನ ಕಂಡಿಡ್ದು ಈ ಆಪ್ಷನ್ಸ್ ಗಳನ್ನ ಯಾವುದು ಸರಿ ಇದೆ ಅನ್ನೋದನ್ನ ಹೇಳಬೇಕು. ಬರೀ ಚಿತ್ರ ನೋಡಿ ಹೇಳಿದ್ರೆ ಆಗೋದಿಲ್ಲ ಆಯ್ತಾ. ಅದನ್ನ ಕಂಡುಹಿಡಿಬೇಕು ಅಂದ್ರೆ ನಾವು ಫಸ್ಟ್ ಚಿತ್ರವನ್ನ ನೋಡಿ ಆಮೇಲೆ ಅದಕ್ಕೆ ಬಲದ ಮೊತ್ತವನ್ನ ಕಂಡಿಡ್ಕೊಳ್ಳೋಣ. ಫಸ್ಟ್ ಅಲ್ಲಿ ನೋಡಿ, ಪಿ ಡಯಾಗ್ರಾಮ್ ಅನ್ನ ನೋಡಿ. ಇಲ್ಲಿ 8 ನ್ಯೂಟನ್ ಅಷ್ಟು ಬಲ ಈ ದಿಕ್ಕಲ್ಲಿ ಪ್ರಯೋಗ ಆಗ್ತಾ ಇದೆ ಹೌದಾ. ಹಾಗೆ ಮತ್ತೆ 8 ನ್ಯೂಟನ್ ಅಷ್ಟು ಬಲ ಅದೇ ದಿಕ್ಕಲ್ಲಿ ಪ್ರಯೋಗ ಆಗ್ತಾ ಇದೆ.
ಸೊ ಇಲ್ಲಿ ಪರಿಮಾಣ ಒಂದೇ ಇದೆ, ದಿಕ್ಕು ಒಂದೇ ಇದೆ. ಹೀಗಿದ್ದಾಗ ನಾವು ಏನ್ ಮಾಡ್ತೇವೆ ಅಂದ್ರೆ ಎರಡನ್ನು ಕೂಡಿಸ್ಬೇಕು. ವಿರುದ್ಧ ದಿಕ್ಕಲ್ಲಿ ಬಲ ಇದ್ರೆ ಕಳಿತೇವೆ, ಒಂದೇ ದಿಕ್ಕಲ್ಲಿ ಬಲ ಇದ್ದಾಗ ಕೂಡಿಸ್ತೇವೆ. ಹಾಗಾದ್ರೆ ಇಲ್ಲಿ ಬಲ F ಇಸ್ ಈಕ್ವಲ್ ಟು ಏನ್ ಮಾಡ್ತೇವೆ, 8 + 8, 8 + 8 ಮಾಡಿದ್ರೆ ಎಷ್ಟು ಬಂತು, 16 ನ್ಯೂಟನ್ ಬಂತು. ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ಕ್ಯೂ ಅಲ್ಲಿ ನೋಡಿ, ಇಲ್ಲೂ ಕೂಡ 8 ನ್ಯೂಟನ್ ಬಲ ಹೀಗಿದೆ, ಈ ದಿಕ್ಕಲ್ಲಿ ಇದೆ, ಇನ್ನೊಂದು ಈ ದಿಕ್ಕಲ್ಲಿ. ಅಂದ್ರೆ ಎರಡು ಏನಿದೆ, ವಿರುದ್ಧ ದಿಕ್ಕಲ್ಲಿ ಆಕ್ಟ್ ಆಗ್ತಾ ಇದೆ. ಅಂದ್ಮೇಲೆ ಏನ್ ಮಾಡ್ಬೇಕು, ಇವೆರಡನ್ನ ಕಳಿಬೇಕು. 8 - 8 ಎಷ್ಟು ಬಂತು, 0 ನ್ಯೂಟನ್ ಬಂತು. ಆಯ್ತಾ? ನೆಕ್ಸ್ಟ್ ಅಲ್ಲಿ ನೋಡಿ, ಈ ಡೈಗ್ರಾಮ್ ಆರ್ ಅಂತ ಹಾಕಿದ್ದಾರೆ ಅಲ್ವಾ, ಇಲ್ಲಿ 8 ನ್ಯೂಟನ್ ಹೀಗೆ ಆರೋ ಮಾರ್ಕ್ ನೋಡ್ಬಿಟ್ರೆ ವಿರುದ್ಧ ದಿಕ್ಕೋ ಸಮ ದಿಕ್ಕೋ ಅನ್ನೋದನ್ನ ಕಂಡುಹಿಡಿಬಹುದು. 8 ನ್ಯೂಟನ್ ಮತ್ತೆ 10 ನ್ಯೂಟನ್ಗೆ ಬಾಣದ ಗುರುತು ಒಂದೇ ದಿಕ್ಕಲ್ಲಿದೆ, ಆದ್ರೆ 9 ನ್ಯೂಟನ್ಗೆ ಮಾತ್ರ ಏನ್ ಮಾಡಿದ್ದಾರೆ, ವಿರುದ್ಧವಾಗಿ ತೋರಿಸಿದ್ದಾರೆ. ಹಾಗಾದ್ರೆ 8 ಮತ್ತೆ 10 ಒಂದೇ ಡೈರೆಕ್ಷನ್ ಅಲ್ಲಿ ಇರೋದಕ್ಕಾಗಿ ನೀವೇನ್ ಮಾಡ್ಬೇಕು, 8 ಮತ್ತೆ 10 ಕೂಡಿಸ್ಬೇಕು. ಆಯ್ತಾ? ಎಷ್ಟು ಬಂತು, 18 ನ್ಯೂಟನ್ ಬಂತು. ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ 9 ನ್ಯೂಟನ್ ಅನ್ನೋದು 18 ನ್ಯೂಟನ್ಗೆ ವಿರುದ್ಧ ದಿಕ್ಕಲ್ಲಿ ಇದೆ. ಅಂದ್ಮೇಲೆ ಈ 18 ನ್ಯೂಟನ್ ನಲ್ಲಿ 9 ನ್ಯೂಟನ್ ಅನ್ನ ಕಳಿಬೇಕು. ಎಷ್ಟು ಬರುತ್ತೆ ಲಾಸ್ಟ್ ಅಲ್ಲಿ ಉತ್ತರ, 9 ನ್ಯೂಟನ್ ಬಂತು. ಸೊ ಇದು ಆರ್ ಡೈಗ್ರಾಮಿನ ಆನ್ಸರ್. ಆಯ್ತಾ? 9 ನ್ಯೂಟನ್. 16 ನ್ಯೂಟನ್ ಅನ್ನೋದು ಮೊದಲನೆಯದರ ಉತ್ತರ, 0 ನ್ಯೂಟನ್ ಅನ್ನೋದು ಎರಡನೆಯದರ ಉತ್ತರ. ಸೊ ಈಗ ಎಸ್ ಅಲ್ಲಿ ನೋಡಿ, ಮತ್ತೆ 10 ನ್ಯೂಟನ್ 7 ನ್ಯೂಟನ್ ಅಂತ ಇದೆ. ಇವು ಎರಡು ಬಾಣದ ಗುರುತು ಒಂದೇ ದಿಕ್ಕಲ್ಲಿ ತೋರಿಸಿದ್ದಾರೆ. ಅಂದ್ರೆ ಈ ಎರಡು ಬಲವನ್ನ ಏನ್ ಮಾಡ್ಬೇಕು, ನೀವು ಕೂಡಿಸ್ಬೇಕು. 10 + 7 ಎರಡು ದಿಕ್ಕು ಒಂದೇ ಇದ್ರೆ ಅವೆರಡು ಬಲವನ್ನ ಕೂಡಿಸ್ತೇವೆ. ಎರಡು ಬಲಗಳ ದಿಕ್ಕು ವಿರುದ್ಧ ದಿಕ್ಕಲ್ಲಿದ್ರೆ ಅವನ್ನ ಕಳಿತೇವೆ. ಸಿಂಪಲ್, ಇದನ್ನ ನೆನ್ಪಿಟ್ಕೊಂಡ್ರೆ ಆಯ್ತು. 10ಕ್ಕೆ 7 ಕೂಡಿಸಿದ್ರೆ ಎಷ್ಟು ಬಂತು, 17 ಬಂತು ಅಲ್ವಾ? ಅದಕ್ಕೆ ಇದು ಏನಿದೆ, 12 ನ್ಯೂಟನ್ ವಿರುದ್ಧ ದಿಕ್ಕಲ್ಲಿ ಇದೆ. ಹೌದಾ? ಹಾಗಾದ್ರೆ 17 ನ್ಯೂಟನ್ ನಲ್ಲಿ ಏನ್ ಮಾಡ್ಬೇಕು, 12 ನ್ಯೂಟನ್ ಅನ್ನ ಕಳಿಬೇಕು. ಎಷ್ಟು ಬಂತು, 5 ನ್ಯೂಟನ್ ಬಂತು. ಇದು ಇದರ ಕೊನೆಯ ಮೊತ್ತ. ಈಗ ನಾವು ಈ ಬಲಗಳ ರಿಸಲ್ಟ್ ಅನ್ನ ನೋಡಿ ಇದನ್ನ ಏನ್ ಮಾಡ್ಬೇಕು, ಆರೋಹಣ ಕ್ರಮ ಅಂದ್ರೆ ಕಡಿಮೆಯಿಂದ ಹೆಚ್ಚಿನ ಕಡೆಗೆ ಜೋಡಿಸಿ ಈ ಉತ್ತರವನ್ನ ಯಾವುದು ಸರಿ ಇದೆ ಅನ್ನೋದನ್ನ ಕಂಡುಹಿಡಿತೇವೆ. ಕಡಿಮೆ ಇರೋದು ಯಾವುದು, ಮೊದಲನೆಯದಾಗಿ 0 ನ್ಯೂಟನ್. ಹೌದಾ? 0 ನ್ಯೂಟನ್ ಅನ್ನೋದು ಆಪ್ಷನ್ ಯಾವ್ದ್ರಲ್ಲಿ ಇದೆ, ಕ್ಯೂ ಅಲ್ಲಿ ಇದೆ. ಕ್ಯೂ ಆಯ್ತು. ನೆಕ್ಸ್ಟ್ ಎರಡನೆಯದು ಯಾವುದು, ಇದಕ್ಕಿಂತ ನೆಕ್ಸ್ಟ್ ಕಡಿಮೆ ಇರೋದು 5 ನ್ಯೂಟನ್, ಅಂದ್ರೆ ಯಾವ್ದ್ರಲ್ಲಿ ಇದೆ, ಎಸ್ ಅಲ್ಲಿ ಇದೆ. ನೆಕ್ಸ್ಟ್ ಅಲ್ಲಿ ಯಾವ್ದಿದೆ, 9 ಇದೆ. ಅದು ಯಾವ್ದ್ರಲ್ಲಿ ಇದೆ, ಆರ್ ಅಲ್ಲಿ ಇದೆ. ಆಪ್ಷನ್ ಆರ್ ಅಲ್ಲಿ ಇದೆ. ನೆಕ್ಸ್ಟ್ 16 ನ್ಯೂಟನ್ ಯಾವ್ದಕ್ಕೆ ಬಂದಿದೆ, ಪಿ ಆಪ್ಷನ್ ಗೆ ಬಂದಿದೆ. ಸೊ ಹಾಗಾದ್ರೆ ಇದನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಆರೋಹಣ ಕ್ರಮದಲ್ಲಿ ಜೋಡಿಸಿದಾಗ ನಮ್ಗೆ QSRP ಅನ್ನೋ ಉತ್ತರ ಸಿಕ್ತು. ಆಪ್ಷನ್ ಯಾವ್ದು ಕರೆಕ್ಟ್ ಇದೆ, ಆಪ್ಷನ್ ಫಸ್ಟ್ ಒನ್ ಈಸ್ ಕರೆಕ್ಟ್ ಆನ್ಸರ್. ಹಾಗಾದ್ರೆ ಇಲ್ಲಿ ನಾವು ಒಂದನೆಯದನ್ನ ಉತ್ತರ ಕರೆಕ್ಟ್ ಇದೆ ಅಂತ ಹೇಳ್ತೇವೆ. ಗೊತ್ತಾಯ್ತಾ? ಹೇಗೆ ಹೇಳ್ಬೇಕು ಅಂದ್ರೆ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಕರೆಕ್ಟ್ ನೆನ್ಪಿಟ್ಕೊಳ್ಬೇಕಾಗಿರೋದು ಇಷ್ಟೇ, ಎರಡು ಬಲಗಳು ಯಾವ ದಿಕ್ಕಲ್ಲಿದೆ ಅನ್ನೋದನ್ನ ನೋಡಿ ಕೂಡ್ಸೋದು ಕಳೆಯೋದು ಮಾಡಿದ್ರೆ ಆಯ್ತು. ಎರಡೂ ಬಲ ಒಂದೇ ದಿಕ್ಕಲ್ಲಿ ಆಕ್ಟ್ ಆಗ್ತಾ ಇದ್ರೆ ಏನ್ ಮಾಡ್ಬೇಕು, ಕೂಡಿಸ್ಬೇಕು. ಎರಡು ಬಲಗಳು ವಿರುದ್ಧ ದಿಕ್ಕಲ್ಲಿ ಇದ್ರೆ ಕಳಿಬೇಕು. ದಿಕ್ಕನ್ನ ನೋಡುವಾಗ ಬಾಣದ ಗುರುತನ್ನ ನೋಡಿದ್ರೆ ಆಯ್ತು. ಚಿತ್ರದಲ್ಲಿರೋ ಬಾಣದ ಗುರುತನ್ನ ನೋಡಿ ದಿಕ್ಕನ್ನ ನೋಡ್ಕೊಂಡು ಕೂಡಿಸ್ಬೇಕು ಕಳಿಬೇಕು ಮಾಡಿ ಮೊತ್ತವನ್ನ ಕಂಡುಹಿಡಿಬೇಕು. ಮೊತ್ತ ಎಲ್ಲ ಕಂಡುಹಿಡ್ಕೊಂಡು ಆರೋಹಣ ಕೇಳಿದ್ದಾರೆ, ಅಸೆಂಡಿಂಗ್ ಆರ್ಡರ್ ಕೇಳಿದ್ದಾರೆ, ಅಂದ್ರೆ ಕಡಿಮೆಯಿಂದ ಹೆಚ್ಚಿಗೆ ಬರೀರಿ ಅಂತ. ಸೊ ಇದ್ದಿದ್ರಲ್ಲಿ ಕಡಿಮೆ ಮೊತ್ತದ ಯಾವುದೋ ಅದನ್ನ ಫಸ್ಟ್ ಬರೆದು ಈ ಆರ್ಡರ್ ಅಲ್ಲಿ ಯಾವ ಆನ್ಸರ್ ಇದೆಯೋ ಅದನ್ನ ಬರೆದ್ರೆ ಆಯ್ತು. ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ, ಈಸಿಯಾಗಿ ಹೇಳ್ಕೊಟ್ಟಿದ್ದೇನೆ. ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಇದು ನಮ್ಮ 20ನೆಯ ಕ್ವಶನ್. ಆಯ್ತಾ? ಸ್ಟೇಟ್ಮೆಂಟ್ ಪಿ, ಆನ್ ರಫ್ ಸರ್ಫೇಸಸ್ ದೇರ್ ಎಕ್ಸಿಸ್ಟ್ ಅ ಲಾರ್ಜ್ ನಂಬರ್ ಆಫ್ ಇರ್ರೆಗ್ಯುಲಾರಿಟೀಸ್. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಫೋರ್ಸ್ ಬಗ್ಗೆ ಸ್ಟೇಟ್ಮೆಂಟ್ ಇದೆ. ಫೋರ್ಸ್ ಬಗ್ಗೆ ಎರಡು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಅದರ ಮೇಲೆ ಕ್ವಶನ್ ಅನ್ನ ಕೇಳಿದ್ದಾರೆ. ಆನ್ ರಫ್ ಸರ್ಫೇಸ್ ದೇರ್ ಎಕ್ಸಿಸ್ಟ್ ಅ ಲಾರ್ಜ್ ನಂಬರ್ ಆಫ್ ಇರ್ರೆಗ್ಯುಲಾರಿಟೀಸ್. ಸ್ಟೇಟ್ಮೆಂಟ್ ಕ್ಯೂ, force of friction increases if roughness of the surfaces is increased.
ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ದಾರೆ. ನೋಡಿ, ಈಗ ನಾ ಕನ್ನಡದಲ್ಲಿ ಹೇಳ್ತೇನೆ. ಬಲವು ಒರಟಾದ ಮೇಲ್ಮೈ ಮೇಲೆ ಇದ್ದಾಗ ಅಲ್ಲಿ ಆ ಮೇಲ್ಮೈಗಳು ಹೆಚ್ಚು ಅಸಮತೋಲನಗಳಿಂದ ಕೂಡಿರುತ್ತೆ, ಇರ್ರೆಗ್ಯುಲಾರಿಟೀಸ್ ಇಂದ ಕೂಡಿರುತ್ತೆ ಅನ್ನೋದು ಮೊದಲನೆಯ ಸ್ಟೇಟ್ಮೆಂಟ್. ಆಯ್ತಾ? ಈ ಸ್ಟೇಟ್ಮೆಂಟ್ ಅಲ್ಲಿ ಸರಿನೋ ತಪ್ಪೋ? ಈ ಸ್ಟೇಟ್ಮೆಂಟು ಕರೆಕ್ಟ್ ಇದೆ. ರಫ್ನೆಸ್ ಜಾಸ್ತಿ ಇದ್ದಾಗೆ ಅಲ್ಲಿ ಏನಾಗುತ್ತೆ? ಅಸಮತೋಲನ, ಇರ್ರೆಗ್ಯುಲಾರಿಟೀಸ್ ಕೂಡ ಜಾಸ್ತಿ ಇರುತ್ತೆ. ಹೌದಾ? ನೆಕ್ಸ್ಟ್ ಸ್ಟೇಟ್ಮೆಂಟ್ ಕ್ಯೂ ಅಲ್ಲಿ ಏನು ಹೇಳಿದ್ದಾರೆ? ಫೋರ್ಸ್ ಆಫ್ ಫ್ರಿಕ್ಷನ್ ಇನ್ಕ್ರೀಸಸ್, ಅಂದ್ರೆ ಬಲದ ಘರ್ಷಣಾ ಬಲ ಇನ್ಕ್ರೀಸ್ ಆಗ್ತಾ ಇದೆ ಯಾವಾಗ ಸರ್ಫೇಸಸ್ ಅಥವಾ ಮೇಲ್ಮೈ ಒರಟಾಗಿದ್ರೆ, ಅಂದ್ರೆ ಮೇಲ್ಮೈ ಒರಟಾಗಿದ್ರೆ ಅಲ್ಲಿ ಉತ್ಪತ್ತಿಯಾಗುವ ಘರ್ಷಣಾ ಬಲ ಕೂಡ ಹೆಚ್ಚಿರುತ್ತೆ ಅನ್ನೋದು ಸ್ಟೇಟ್ಮೆಂಟ್ ಕ್ಯೂನ ಅರ್ಥ. ಇದು ಸರಿ ಇದೆಯಾ ಸ್ಟೇಟ್ಮೆಂಟು? ಎಸ್. ಯಾಕಂದ್ರೆ ನಮಗ್ ಗೊತ್ತಿದೆ ಫೋರ್ಸು ರಫ್ ಸರ್ಫೇಸಸ್ ಅಲ್ಲಿ ಫ್ರಿಕ್ಷನ್ ರಫ್ ಸರ್ಫೇಸಸ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಚೂಸ್ ದ ಕರೆಕ್ಟ್ ಆನ್ಸರ್ ಅನ್ನೋದ್ರಲ್ಲಿ ಆಪ್ಷನ್ ಬೋತ್ ಪಿ ಅಂಡ್ ಕ್ಯೂ ಆರ್ ಟ್ರೂ ಅಂತ ಹೇಳಿದ್ದಾರೆ. ಹೌದಲ್ವಾ? ಕೊಟ್ಟಿರೋ ಎರಡು ವಾಕ್ಯನೂ ಕರೆಕ್ಟ್ ಇದೆ ಅಂದ ಮೇಲೆ ಎ ಆಪ್ಷನ್, ಫಸ್ಟ್ ಆಪ್ಷನ್ ಅನ್ನ ನಾವು ಏನಂತ ತಗೊಳ್ಬೇಕು? ರೈಟ್ ಆನ್ಸರ್ ಅಂತ ಬರೀತೇವೆ. ಉಳ್ದಿರೋದೆಲ್ಲಾನು ರಾಂಗ್. ಕೊಟ್ಟಿರೋ ಸ್ಟೇಟ್ಮೆಂಟ್ ಅನ್ನ ತಪ್ಪಿದೆಯೋ ಸರಿ ಇದೆಯೋ ಅಂತ ಕಂಡಿಡಿದು ಎರಡು ಸರಿ ಇದ್ರೆ ಎರಡು ಸರಿ ಇದೆ ಅನ್ನೋ ಆಪ್ಷನ್ ಎಲ್ಲಿದೆಯೋ ಅದನ್ನ ತಗೊಂಡ್ಬಿಟ್ರೆ ಆಯ್ತು. ಓಕೆ, ವಿಲ್ ಸಿ ನೆಕ್ಸ್ಟ್ ಒನ್. ದಿಸ್ ಇಸ್ ಅವರ್ 21th ಕ್ವಶನ್. 21ನೇ ಕ್ವಶನ್ ಅನ್ನ ನೋಡ್ತಾ ಇದ್ದೇವೆ. ಸ್ಟೇಟ್ಮೆಂಟ್ ಪಿ. ಇಲ್ಲೂ ಕೂಡ ಮತ್ತೆ ಎರಡು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಕರೆಕ್ಟ್ ಇರೋದನ್ನ ಚೂಸ್ ಮಾಡಿ ಅಂತ ಹೇಳಿದ್ದಾರೆ. ಫ್ರಿಕ್ಷನ್ ಡಿಪೆಂಡ್ಸ್ ಆನ್ ಏರಿಯಾ ಆಫ್ ಕಾಂಟ್ಯಾಕ್ಟ್ ಆಫ್ ಸರ್ಫೇಸ್. ಇದು ಫಸ್ಟ್ ಕ್ವಶನ್. ಸ್ಟೇಟ್ಮೆಂಟ್ ಕ್ಯೂ. ಫ್ರಿಕ್ಷನ್ ಈಸ್ ರೆಡ್ಯೂಸ್ಡ್ ಬೈ ಅಪ್ಲೈಯಿಂಗ್ ಆಯಿಲ್ಸ್, ಗ್ರೀಸ್. ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ಎರಡು ವಾಕ್ಯ ಇದೆ. ಎರಡು ವ್ಯಾಖ್ಯೆಯು ಸರಿ ಇದೆಯೋ ತಪ್ಪಿದೆಯೋ ಅನ್ನೋದ್ರ ಮೇಲೆ ಆಪ್ಷನ್ ಅನ್ನ ಯಾವ್ದು ಕರೆಕ್ಟ್ ಅಂತ ಹಾಕಬೇಕು. ನಾ ಈಗ ಕನ್ನಡದಲ್ಲಿ ಹೇಳ್ತೇನೆ. ಸ್ಟೇಟ್ಮೆಂಟ್ ಪಿ ಏನ್ ಹೇಳ್ತಾ ಇದೆ ಅಂದ್ರೆ, ಫ್ರಿಕ್ಷನ್ ಘರ್ಷಣೆಯು ಯಾವುದ್ರ ಮೇಲೆ ಅವಲಂಬನೆಯಾಗಿದೆಯಂತೆ? ಏರಿಯಾ ಆಫ್ ಕಾಂಟ್ಯಾಕ್ಟ್ ಅಂದ್ರೆ ವಿಸ್ತೀರ್ಣದ ಮೇಲೆ ಅವಲಂಬನೆ ಆಗಿದೆ ಅನ್ನೋದನ್ನ ಹೇಳಿದ್ದೇವೆ ಇಲ್ಲಿ. ಆಯ್ತಾ? ಹೌದಾ? ವಿಸ್ತೀರ್ಣದ ಮೇಲೆ ಅವಲಂಬನೆ ಆಗಿರುತ್ತಾ ಘರ್ಷಣೆ? ಇಲ್ಲ. ಯಾವುದ್ರ ಮೇಲೆ ಅವಲಂಬಿಸಿರುತ್ತೆ? ಮೇಲ್ಮೈ ಮೇಲೆ ಅವಲಂಬನೆ ಆಗಿರುತ್ತೆ. ಹೌದಾ? ಹಾಗಾದ್ರೆ ಇದು ರಾಂಗ್. ಫಸ್ಟ್ ಆಪ್ಷನ್ ಫಾಲ್ಸ್ ಇದೆ ಅಂತ ಆಯ್ತು. ಹೌದಾ? ಎರಡನೇ ಆಪ್ಷನ್ ಅನ್ನ ನೋಡಿ. ಫ್ರಿಕ್ಷನ್ ಈಸ್ ರೆಡ್ಯೂಸ್ಡ್ ಬೈ ಅಪ್ಲೈಯಿಂಗ್ ಆಯಿಲ್ಸ್ ಅಂಡ್ ಗ್ರೀಸ್ ಅಂತ ಹೇಳಿದ್ದಾರೆ. ನಾವು ಇದನ್ನ ಕಲ್ತಿದ್ದೇವೆ ಅಲ್ವಾ? ಘರ್ಷಣೆಯನ್ನ ಕಡಿಮೆ ಮಾಡುವಾಗ ಏನ್ ಮಾಡ್ಬೇಕು ಅನ್ನೋದಲ್ಲಿ ಈ ಪಾಯಿಂಟ್ ಇತ್ತು. ನಾವೇನ್ ಮಾಡ್ತೇವೆ? ಘರ್ಷಣೆ ಕಡಿಮೆ ಮಾಡ್ಬೇಕು ಅಂದ್ರೆ ಆಯಿಲ್ಸ್ ಮತ್ತೆ ಗ್ರೀಸ್ ಅನ್ನ ಅಪ್ಲೈ ಮಾಡ್ತೇವೆ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಏನಿದೆ? ಟ್ರೂ ಇದೆ. ಹೌದಾ? ಸರಿ ಇದೆ. ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್, ಸೆಕೆಂಡ್ ಸ್ಟೇಟ್ಮೆಂಟ್ ಟ್ರೂ. ಇದು ಎರಡಿರೋ ಆಪ್ಷನ್ ಯಾವುದು? ಫಸ್ಟ್ ಆಪ್ಷನ್ ಪಿ ಅಂಡ್ ಕ್ಯೂ ಆರ್ ಟ್ರೂ ಅಂತ ಹೇಳಿದ್ದಾರೆ, ಇದಾಗೋದಿಲ್ಲ. ಸೆಕೆಂಡ್ ಆಪ್ಷನ್ ಪಿ ಅಂಡ್ ಕ್ಯೂ ಆರ್ ಫಾಲ್ಸ್ ಅಂತ ಹೇಳಿದ್ದಾರೆ, ಇದು ಆಗೋದಿಲ್ಲ. ಯಾಕಂದ್ರೆ ಕ್ಯೂ ಟ್ರೂ ಇದೆ. ಹೌದಾ? ಸೊ ಪಿ ಇಸ್ ಟ್ರೂ, ಕ್ಯೂ ಇಸ್ ಫಾಲ್ಸ್ ಅಂತ ಹೇಳಿದ್ದಾರೆ, ಇದು ಕೂಡ ಆಗೋದಿಲ್ಲ. ಹಾಗಾದ್ರೆ ಫೋರ್ತ್ ಒನ್, ಪಿ ಇಸ್ ಫಾಲ್ಸ್, ಕ್ಯೂ ಇಸ್ ಟ್ರೂ. ಹೌದಾ? ಪಿ ಫಾಲ್ಸ್ ಇದೆ, ಸ್ಟೇಟ್ಮೆಂಟ್ ಪಿ ರಾಂಗ್ ಇದೆ, ಸ್ಟೇಟ್ಮೆಂಟ್ ಕ್ಯೂ ರೈಟ್ ಇದೆ. ಸೊ ಹಾಗಾಗಿ ಆಪ್ಷನ್ 4 ಅನ್ನ ನಾವೇನಂತ ಹೇಳ್ತೇವೆ? ಕರೆಕ್ಟ್ ಆನ್ಸರ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ವಿ ವಿಲ್ ಸಿ ಅವರ್ last question. Sorry, this is not. Another one is remaining. Last but one question. Okay. ನೋಡಿ ಇಲ್ಲಿ, the type of motion with reference to friction in a decreasing order is. ಘರ್ಷಣೆಯು ಕಡಿಮೆ ಆಗುವಂತೆ ಕೆಳಗಿನ ಚಲನೆಗಳಲ್ಲಿ ಸರಿಯಾದ ಆಯ್ಕೆ ಅಂತ ಕೇಳಿದ್ದಾರೆ. ಕೆಳಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವ ಆಯ್ಕೆಯು ಘರ್ಷಣೆ ಕಡಿಮೆ ಆಗತ್ತೆ ಅಂತ ಹೇಳುತ್ತೆ ಅನ್ನೋದು ಕ್ವಶನ್. ಫಸ್ಟ್ ಒನ್ ರೋಲಿಂಗ್, ಸ್ಟ್ಯಾಟಿಕ್, ಸ್ಲೈಡಿಂಗ್. ಉರುಳುವ, ನಿಶ್ಚಲ, ಜಾರುವ. ಸೆಕೆಂಡ್ ಒನ್ ರೋಲಿಂಗ್, ಸ್ಲೈಡಿಂಗ್, ಸ್ಟ್ಯಾಟಿಕ್, ಉರುಳುವ, ಜಾರುವ, ನಿಶ್ಚಲ. ಥರ್ಡ್ ಒನ್ ಸ್ಟ್ಯಾಟಿಕ್, ಸ್ಲೈಡಿಂಗ್, ರೋಲಿಂಗ್, ನಿಶ್ಚಲ, ಜಾರುವ, ಉರುಳುವ. ಫೋರ್ತ್ ಒನ್ ಸ್ಲೈಡಿಂಗ್, ಸ್ಟ್ಯಾಟಿಕ್, ರೋಲಿಂಗ್, ಜಾರುವ, ನಿಶ್ಚಲ, ಉರುಳುವ. ಇದರ ಅರ್ಥ ಘರ್ಷಣೆಯು ಕಡಿಮೆಯಾಗತ್ತೆ. ಹೌದಾ? ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವ ಆಯ್ಕೆಯಲ್ಲಿ ಹೋಗ್ತಾ 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 ಘರ್ಷಣೆ ಕಡಿಮೆ ಆಗತ್ತೆ ಅಂತ ಕೇಳಿದ್ದಾರೆ.
ಉರುಳುವುದರಿಂದ ನಿಶ್ಚಲ ಸ್ಥಿತಿಗೆ ಬಂದಾಗ ಕಡಿಮೆ ಆಗುತ್ತಾ ಅಥವಾ ಜಾರುವ ಸ್ಥಿತಿಗೆ ಹೋದಾಗ ಕಡಿಮೆ ಆಗುತ್ತಾ? ಒಂದು ಆರ್ಡರ್ ಅಲ್ಲಿ ಕೇಳಿದ್ದಾರೆ, ನಾವೇನ್ ಮಾಡ್ಬೇಕು, ಯಾವ ಆರ್ಡರ್ ಅಲ್ಲಿ ಫಸ್ಟ್ ಘರ್ಷಣೆ ಹೆಚ್ಚಿದ್ದು ಆಮೇಲೆ ಕಡಿಮೆ ಆಗ್ತಾ ಹೋಗಿದೆ ಅನ್ನೋದನ್ನ ನೋಡ್ಬೇಕು. ಯಾವ್ದ್ರಲ್ಲಿ ಇದೆ? ಫಸ್ಟ್ ಸಿ ಆಪ್ಷನ್ ಕರೆಕ್ಟ್ ಇದೆ. ಯಾಕೆ ಅಂದ್ರೆ ಸ್ಟ್ಯಾಟಿಕ್ ಅಥವಾ ನಿಶ್ಚಲ ಸ್ಥಿತಿಯಲ್ಲಿ ವಸ್ತು ಇರೋವಾಗ ಘರ್ಷಣೆ ಜಾಸ್ತಿ ಇರುತ್ತೆ. ಅದನ್ನೇ ನಾವು ಜಾರುವ ಸ್ಥಿತಿಗೆ ತಂದ್ರೆ ಅಥವಾ ಸ್ಲೈಡಿಂಗಿಗೆ ತಂದ್ರೆ ಏನಾಗತ್ತೆ, ನಿಶ್ಚಲ ಸ್ಥಿತಿಯಲ್ಲಿ ಘರ್ಷಣೆ ಉಂಟಾಗೋದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಘರ್ಷಣೆ ಉಂಟಾಗತ್ತೆ. ಜಾರಿಸೋದಕ್ಕಿಂತ ಉರುಳಿಸಿದ್ರೆ ಮತ್ತೂ ಕಡಿಮೆ ಘರ್ಷಣೆ ಉಂಟಾಗತ್ತೆ. ಅಂದ್ರೆ ರೋಲಿಂಗ್ ಮಾಡಿದ್ರೆ ಏನ್ ಹೇಳ್ತೇವೆ, ಕಡಿಮೆ ಆಗತ್ತೆ. ಅಂದ್ಮೇಲೆ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇದೆ? ಮೂರನೇ ಉತ್ತರ ಕರೆಕ್ಟ್ ಇದೆ ಅಂತ ಹೇಳ್ತೇವೆ. ಆಪ್ಷನ್ ಥರ್ಡ್ ಒನ್ ಇಸ್ ಕರೆಕ್ಟ್ ಆನ್ಸರ್. ಘರ್ಷಣೆಯು ನಿಶ್ಚಲದಿಂದ ಜಾರುವುದಕ್ಕೆ ಕಡಿಮೆ ಆಗತ್ತೆ, ಜಾರೋ ಸ್ಥಿತಿಯಿಂದ ಉರುಳೋ ಸ್ಥಿತಿಗೆ ಇನ್ನೂ ಕಡಿಮೆ ಆಗತ್ತೆ. ಸೊ ಇದು ಕರೆಕ್ಟ್ ಆರ್ಡರ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಅವರ್ ಲಾಸ್ಟ್ ಕ್ವಶನ್ ಇನ್ ಅವರ್ ಟುಡೇಸ್ ಕ್ಲಾಸ್. ಈಗ ನಾವು ಸಾಲ್ವ್ ಮಾಡ್ತಾ ಇರೋದು 22nd ಕ್ವಶನ್, ಆಯ್ತಾ? In a tug of war, when the two teams pull it with the equal effort, the rope and the two teams remains stationary, then angle between two teams is. ಹಗ್ಗ ಎಳೆಯಲು ಆಟದಲ್ಲಿ ಎರಡು ತಂಡದವರು ಸಮಬಲದಿಂದ ಹಗ್ಗವನ್ನ ಎಳೆದಾಗ ಎರಡೂ ತಂಡದವರು ನಿಂತಲ್ಲಿಯೇ ಇರುತ್ತಾರೆ. ಹಾಗಾದರೆ ಎರಡೂ ತಂಡಗಳ ನಡುವೆ ಇರುವ ಕೋನ ಅಂತ ಕೇಳಿದ್ದಾರೆ. ಆಪ್ಷನ್ ಎ 180 ಡಿಗ್ರಿ, ಆಪ್ಷನ್ ಬಿ 90 ಡಿಗ್ರಿ, ಆಪ್ಷನ್ ಸಿ 60 ಡಿಗ್ರಿ, ಆಪ್ಷನ್ ಡಿ 0 ಡಿಗ್ರಿ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಮತ್ತೆ ಯಾವುದ್ರ ಮೇಲೆ ಕೇಳಿದ್ದಾರೆ ಅಂದ್ರೆ ಸಂತುಲಿತ ಮತ್ತು ಅಸಂತುಲಿತ ಬಲಗಳ ಬಗ್ಗೆ ಕ್ವಶನ್ ಇದೆ ಅಲ್ವಾ? ಕ್ವಶನ್ ಅನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಕ್ವಶನ್ ನಲ್ಲಿ ಏನ್ ಕೇಳಿದ್ದಾರೆ? ಹಗ್ಗ ಎಳೆಯಲು ಆಟದಲ್ಲಿ ಎರಡು ತಂಡದವರು, ಈಗ ಇದು ಒಂದು ಹಗ್ಗ ಹೌದಾ? ಇಲ್ಲಿ ಏನಿದೆ, ಇದು ಹಗ್ಗದ ಮಿಡ್ ಪಾಯಿಂಟ್ ಅಂದ್ರೆ ಮಧ್ಯ ಅಂತ ತಗೊಳ್ಳಿ. ಏನಾಗ್ತಾ ಇದೆ ಇಲ್ಲಿ? ಎರಡೂ ಬದಿಯಿಂದ ಸಮಬಲದಿಂದ ಹಗ್ಗವನ್ನ ಎಳಿತಾ ಇದ್ದಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಎರಡೂ ಕಡೆ 5 ನ್ಯೂಟನ್ ಅಷ್ಟು ಏನ್ ಮಾಡಿದ್ದೇವೆ, ಬಲ ಪ್ರಯೋಗ ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ. ಸಮಬಲದಿಂದ ಅಂತ ಹೇಳಿದ್ದಾರೆ ಹೌದಾ? ಅಂದ್ರೆ ಇದು ಏನಿದು ಸಂತುಲಿತ ಬಲನ ಅಸಂತುಲಿತ ಬಲನ ಅನ್ನೋದನ್ನ ನೋಡೋಣ. ಫಸ್ಟ್ 5 ನ್ಯೂಟನ್ ಇಂದ ಎರಡೂ ಕಡೆ ಬಲ ಪ್ರಯೋಗ ಆಗ್ತಾ ಇದೆ ಹೌದಾ? ಎರಡೂ ತಂಡದವರು ನಿಂತಲ್ಲಿಯೇ ಇರ್ತಾರೆ ಅಂದ್ರೆ ಅರ್ಥ ಏನು? 5 ನ್ಯೂಟನ್ ಹಾಕಿ ಈ ಹಗ್ಗವನ್ನ ಎಳಿತಾ ಇದ್ರು. 5 ನ್ಯೂಟನ್ ಅಷ್ಟು ಬಲಗಳು ಎರಡೂ ಕಡೆ ಹಾಕಿ ಎಳಿತಾ ಇದ್ದಾರೆ. ಆದ್ರೂ ಕೂಡ ಏನಿದೆಯಂತೆ, ನಿಂತಲ್ಲಿಯೇ ಇರ್ತಾರೆ ಅಂತ ಹೇಳಿದೆ ಹೌದಾ? ಅಂದ್ರೆ ಈ ಹಗ್ಗ ಏನಾಗೋದಿಲ್ಲ, ಮೂವ್ ಆಗೋದಿಲ್ಲ. ಹಾಗಾದ್ರೆ ಎರಡು ತಂಡಗಳ ನಡುವೆ ಎಷ್ಟು ಕೋನ ಉತ್ಪತ್ತಿಯಾಗಿದೆ ಅಂತ ಕೇಳಿದ್ದಾರೆ. ಕೋನವನ್ನ ಆಮೇಲೆ ನೋಡೋಣ. ಮಧ್ಯ ಇಲ್ಲಿ ಹಗ್ಗದ ಮಧ್ಯ ಎರಡೂ ಕಡೆ ಏನಾಗ್ತಾ ಇದೆ, ಸಮಬಲ ಹೌದಾ? ಸಮಬಲ 5 ನ್ಯೂಟನ್ ಅಷ್ಟು ಬಲ ಆಕ್ಟ್ ಆಗ್ತಾ ಇದೆ. ಆದ್ರೆ ಈ ವಸ್ತು ಅಂದ್ರೆ ಹಗ್ಗ ಎಲ್ಲಿದೆಯೋ ಅಲ್ಲೇ ಇದೆ. ಅಂದ್ರೆ ಅರ್ಥ ಏನು ಅಂದ್ರೆ ಎರಡೂ ಕಡೆ ಸಮ ಮತ್ತು ವಿರುದ್ಧ ಬಲಗಳು ವರ್ತಿಸ್ತಾ ಇದೆ. ಇದನ್ನ ಸಂತುಲಿತ ಬಲ ಅಂತ ಕಲ್ತಿದ್ದೇವೆ ಹೌದಾ? ಸಮ ಪ್ರಮಾಣದ ಬಲ ವಿರುದ್ಧ ದಿಕ್ಕಲ್ಲಿ, ಅಂದ್ರೆ ಒಂದು ಈ ದಿಕ್ಕಲ್ಲಿದ್ರೆ ಇನ್ನೊಂದು ಈ ದಿಕ್ಕಲ್ಲಿ ಹಾಗೆ ಆಕ್ಟ್ ಆದಾಗ ಮಾತ್ರ ಏನಾಗತ್ತೆ, ಹಗ್ಗ ಎಲ್ಲಿದೆಯೋ ಅಲ್ಲೇ ಇರುತ್ತೆ ಹೌದಾ? ಇಲ್ಲಿ ಅದನ್ನೇ ಹೇಳ್ಬಿಟ್ಟಿದ್ದಾರೆ, ಎರಡು ತಂಡದವರು ಕೊನೆಯಲ್ಲಿ ನಿಂತಲ್ಲೇ ಇರ್ತಾರೆ ಅಂತ. ಅಂದ್ರೆ ಇದು ನಿಶ್ಚಲ ಸ್ಥಿತಿಯಲ್ಲಿದೆ ಅಂತ ಆಯ್ತು. ಹಾಗಾದ್ರೆ ನಡುವಿನ ಕೋನ ಅಂದ್ರೆ ಈಗ ಇಲ್ಲಿ ಏನು ಉತ್ಪತ್ತಿ ಆಗಿದೆ, 0 ಡಿಗ್ರಿ ಹೌದಾ? ಡಿಗ್ರಿ ಅನ್ನೋಕ್ಕಿಂತ 0 ನ್ಯೂಟನ್ ಅಷ್ಟು ಬಲ ಪ್ರಯೋಗ ಆಗ್ತಾ ಇದೆ. ಅದು ಹೇಗಿದೆ ಅಂದ್ರೆ ಹೀಗಿದೆ ಹೌದಾ? ನಾವಿದನ್ನ ಡಿಗ್ರಿಯಲ್ಲಿ ಹೇಳೋದಾದ್ರೆ ಕರೆಕ್ಟ್ ಹಾಫ್ ಸರ್ಕಲ್ ಅಂತ ಹೇಳ್ತೇವೆ ಹೌದಾ? ಇದನ್ನ ನಾವು ಎಷ್ಟಂತ ಬರಿತೇವೆ, 180 ಡಿಗ್ರಿ ಅಂತ ಬರಿತೇವೆ. ಹಾಗಾದ್ರೆ ಯಾವ ಉತ್ತರ ಕರೆಕ್ಟು? 180 ಡಿಗ್ರಿ ಅನ್ನೋ ಉತ್ತರ ಕರೆಕ್ಟ್ ಇದೆ. ಅರ್ಥ ಆಯ್ತಲ್ವಾ? ಈಸಿಯಾಗಿ ಹೇಳ್ಕೊಟ್ಟಿದ್ದಾನೆ. ಮೊದಲನೇದಾಗಿ ಒಂದು ಡಯಾಗ್ರಾಮ್ ಹಾಕೊಂಡ್ಬಿಡಿ. ಈ ಸ್ಟೇಟ್ಮೆಂಟ್ ರಿಲೇಟೆಡ್ ಆಗಿ ಡಯಾಗ್ರಾಮ್ ಹಾಕೊಂಡು ಉದಾಹರಣೆಗೆ ಒಂದಿಷ್ಟು ಬಲವನ್ನ ತಗೊಳ್ಳಿ. ಸಮ ಪ್ರಮಾಣದ ಅಂತ ಹೇಳಿದ್ದಾರೆ. ಸೊ ನೀವು ಎರಡು ಕಡೆ ಈಕ್ವಲ್ ಬಲವನ್ನ ತಗೊಂಡು ವಿರುದ್ಧ ದಿಕ್ಕಲ್ಲಿ ಆಕ್ಟ್ ಆಗ್ಬೇಕು. ಯಾಕಂದ್ರೆ ನಿತ್ತಲ್ಲೇ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ ಹೌದಾ? ಅಂದ್ರೆ ಬಲ ವಿರುದ್ಧ ದಿಕ್ಕಲ್ಲಿ ಇದ್ದಾಗ ಮಾತ್ರ ವಸ್ತು ನಿತ್ತಲ್ಲೇ ಇರುತ್ತೆ. ಇಲ್ಲ ಅಂದ್ರೆ ಏನಾಗತ್ತೆ, ನೆಟ್ ಫೋರ್ಸ್ ಬೇರೆ ಬರತ್ತೆ.
ಸೊ ಅಲ್ಲಿಗೆ 0 ನ್ಯೂಟನ್ ಉತ್ಪತ್ತಿ ಆಯ್ತು. ನಿತ್ತಲೇ ಇದ್ದಾರೆ ಅಂದ್ರೆ ಕೊನೆಗೆ ಸ್ಟ್ರೇಟ್ ಲೈನ್ ಅಲ್ಲೇ ಇದ್ದಾರೆ ಅಂತ ಆಯ್ತು. ಹೌದಾ? ಸ್ಟ್ರೇಟ್ ಲೈನ್ ಅನ್ನೋದು ಎಷ್ಟು ಡಿಗ್ರಿ? 180 ಡಿಗ್ರಿ. ಸೊ ಇಲ್ಲಿ ಎಷ್ಟು ಉತ್ಪತ್ತಿ ಆಗಿದೆ? 180 ಡಿಗ್ರಿ. ಹಾಗಾದರೆ ಎರಡು ದಂಡಗಳ ನಡುವೆ ಉಂಟಾಗುವ ಕೋನ ಎಷ್ಟಿದೆ? 180 ಡಿಗ್ರಿ ಇದೆ ಅನ್ನೋದನ್ನ ಹೇಳ್ತೇವೆ. ಸೊ ಇಲ್ಲಿಗೆ ಮ್ಯಾಕ್ಸಿಮಮ್ ಫೋರ್ಸ್, ಫ್ರಿಕ್ಷನ್ ಅಂಡ್ ಪ್ರೆಷರ್ ರಿಲೇಟೆಡ್ ಕ್ವಶನ್ಸ್ ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ ಅಲ್ಲಿ ಇರೋದು, ಹಾಗೆ ವರ್ಕ್ ಶೀಟ್ ಅಲ್ಲಿ ಬರೋದೆಲ್ಲವನ್ನ ಸಾಲ್ವ್ ಮಾಡಿದ್ದೇನೆ. 22 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ದೇನೆ. ಸೊ ಇವಿಷ್ಟನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಆಯ್ತಾ? ಸೊ ಹಾಗಾದ್ರೆ ನಾನು ಇವತ್ತಿನ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಚಾಪ್ಟರ್ ಜೊತೆ ನಾವು ಮೀಟ್ ಆಗೋಣ. ಓಕೆ, ಬಾಯ್, ಟೇಕ್ ಕೇರ್.